Hello, my dear students. Welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತು ನಾವು KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂಡ್ ಎಕ್ಸಾಂಪ್ಲರ್ ಸೀರೀಸ್ ಅಲ್ಲಿ ನಿಮ್ಮ ಮುಂದೆ ಇನ್ನೊಂದು ಹೊಸ ಚಾಪ್ಟರ್ ಜೊತೆ ಬಂದಿದ್ದೇನೆ. ಸೊ ದ ಚಾಪ್ಟರ್ ನೇಮ್ ಇಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ rotational motion. Okay, so without wasting time, let's get into the topic. ಸೊ ಇವತ್ತಿನ KCET ಸೀರೀಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಕ್ವೆಶ್ಚನ್ಸ್ ಬೇಸ್ಡ್ ಆನ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ rotational motion. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅನ್ನೋದು ಒಂದ್ಸತಿ ನೋಡ್ಕೊಳ್ಳೋಣ. ದ ಫಸ್ಟ್ ಒನ್ ಚಾಪ್ಟರ್ ಅನಾಲಿಸಿಸ್ ಮಾರ್ಕ್ಸ್ ವೇಟೇಜ್. ಓಕೆ, ಚಾಪ್ಟರ್ ಅನಾಲಿಸಿಸ್ ಮತ್ತೆ ಮಾರ್ಕ್ಸ್ ವೇಟೇಜ್ ನ ಡಿಸ್ಕಸ್ ಮಾಡೋಣ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ವೆರಿ ಇಂಪಾರ್ಟೆಂಟ್ ಒನ್ ದಟ್ ಇಸ್ NCERT ಎಕ್ಸಾಂಪ್ಲರ್ ಕ್ವೆಶ್ಚನ್ಸ್ ನ ಸಹಿತ ಡಿಸ್ಕಸ್ ಮಾಡೋಣ. ಇದು ಕಂಪ್ಲೀಟ್ ಆದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆದ್ಮೇಲೆ ನೀವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ PYQs ಸಹಿತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ಅನಾಲಿಸಿಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೆಸನ್. ಅಂದ್ರೆ ಯಾವ ಯಾವ ಇಯರ್ ಅಲ್ಲಿ ನಮ್ಮ KCET ಗೆ ಯಾವ ತರ ಕ್ವಶನ್ಸ್ ನ ಕೇಳಿದ್ರು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒನ್ 2024 ಅಲ್ಲಿ ನೋಡಿದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಮೇಲೆ ಕೇಳಿದ್ದಾರೆ. ಓಕೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಮೇಲೆ ಕ್ವಶನ್ಸ್ ನ ಕೇಳಿದ್ದಾರೆ. ಓಕೆ, ಸೊ ಇದು ಕಂಪ್ಲೀಟ್ ಆದ್ಮೇಲೆ 2023 ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಕೇಳಿದ್ರೆ ರೈಟ್ ನಾವ್ ಇದು ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಥಿಯರಮ್ ಇಲ್ಲ ಅಕಾರ್ಡಿಂಗ್ ಟು ದ ರೆಡ್ಯೂಸ್ ಸಿಲೆಬಸ್ ಪ್ರಕಾರ. ಸೊ 2022 ನೋಡಿದ್ರೆ ಆಂಗ್ಯುಲರ್ ಆಕ್ಸಲರೇಷನ್ ಮತ್ತೆ ಸೆಂಟರ್ ಆಫ್ ಗ್ರಾವಿಟಿ ಮೇಲೆ ಕ್ವಶನ್ಸ್ ನ ಕೇಳಿರೋದು. ಸೊ ಈ 2022 ಅಲ್ಲಿ ನಮಗೆ ಎರಡು ಕ್ವಶನ್ಸ್ ನ KCET ಗೆ ಕೇಳಿದ್ದಾರೆ. ಗಾಟ್ ಇಟ್? ಸೊ ಇದು ಕಂಪ್ಲೀಟ್ ಆದ್ಮೇಲೆ 2021 ಅಲ್ಲಿ ನಮಗೆ ಟೋಟಲ್ ಎನರ್ಜಿ ಅಂಡ್ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ಅಂದ್ರೆ 2021 ಅಲ್ಲೂ ಸಹಿತ ನಮಗೆ ಎರಡು ಕ್ವಶನ್ಸ್ ನ ಕೇಳಿದ್ದಾರೆ. ಓಕೆ, ಸೊ 2020 ಅಲ್ಲಿ ನೋಡಿದ್ರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಮೇಲೆ ಕೇಳಿದ್ದಾರೆ. ಆಸ್ ಐ ಸೇಡ್ ಇನ್ ದ ಬಿಗಿನಿಂಗ್, ಸೊ ಈ ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ನ ರಿಮೂವ್ ಮಾಡಿದ್ದಾರೆ ಅಂಡ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ 2020 ಅಲ್ಲೂ ಸಹಿತ ನಮಗೆ ಎರಡು ಕ್ವಶನ್ಸ್ ನ ಕೇಳಿದ್ದಾರೆ. ಅಂಡ್ 2019 ನೋಡಿದ್ರೆ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ಅಂಡ್ ಆಂಗ್ಯುಲರ್ ಮೊಮೆಂಟಮ್ ಎರಡು ಕ್ವಶನ್ಸ್ ನ ಕೇಳಿದ್ದಾರೆ. 2018 ಅಲ್ಲಿ ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಕೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಇಲ್ಲ ಅಕಾರ್ಡಿಂಗ್ ಟು ದ ರೆಡ್ಯೂಸ್ ಸಿಲೆಬಸ್. ಯಾವುದು 2024 ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಥಿಯರಮ್ಸ್ ಇಲ್ಲ. ಸೊ 2017 ಅಲ್ಲಿ ನೋಡಿದ್ರೆ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಬಗ್ಗೆ ಕೇಳಿದ್ರೆ ಒನ್ ಕ್ವಶನ್. ಅಂಡ್ 2016 ಅಲ್ಲಿ ನೋಡಿದ್ರೆ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಇದು ಸಹಿತ ಒನ್ ಕ್ವಶನ್. ಅಂಡ್ 2015 ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಮೇಲೆ ಕೇಳಿದ್ರೆ ಮತ್ತೆ ಆಂಗ್ಯುಲರ್ ಸ್ಪೀಡ್ ಮೇಲೆ ಕೇಳಿದ್ರೆ ಅಂದ್ರೆ ಎರಡು ಕ್ವಶನ್ಸ್ ನ ಕೇಳಿರೋದು. ಸೊ ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್ ದಟ್ ಇಸ್ ದ ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಥಿಯರಮ್ ಇಲ್ಲ. ಸೊ ನೆಕ್ಸ್ಟ್ ಒನ್ ದಟ್ ಇಸ್ 2014 ಅಲ್ಲಿ ನೋಡಿದ್ರೆ ಓಕೆ ಆಂಗ್ಯುಲರ್ ಆಕ್ಸಲರೇಷನ್, ಸ್ಪೀಡ್, ಟಾರ್ಕ್ ಅಂಡ್ ಮೂಮೆಂಟ್ ಆಫ್ ಅನ್ ಆಬ್ಜೆಕ್ಟ್, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅನ್ ಆಬ್ಜೆಕ್ಟ್, ಟೋಟಲ್ 4 ಕ್ವಶನ್ಸ್ ನ ಕೇಳಿರೋ. ಯಾವಾಗ 2014 10 ವರ್ಷಗಳ ಕೆಳಗೆ. ಸೊ ಈ ಅನಾಲಿಸಿಸ್ ನೋಡಿದ್ರೆ ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ ಅಂದ್ರೂ ಒನ್ ಕ್ವಶನ್ ಫಿಕ್ಸ್. ಓಕೆ, ಸೊ ಮ್ಯಾಕ್ಸಿಮಮ್ 2 ಕ್ವಶನ್ ವರೆಗೆ ಹೋಗ್ಬೋದು ಆನ್ ಅಂಡ್ ಆವರೇಜ್. ಮ್ಯಾಕ್ಸಿಮಮ್ ಮೇಲೆ ಕೇಳಿರೋದು 2014 10 ವರ್ಷ ಕೆಳಗೆ 4 ಕ್ವಶನ್ಸ್ ನ ಕೇಳಿದ್ದಾರೆ. ಸೊ ರೈಟ್ ನಾವ್ ಇಟ್ ಇಸ್ ಪ್ರೊಬಬಿಲಿಟಿ ತುಂಬಾ ಕಮ್ಮಿ, 4 ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಕಮ್ಮಿ. ಬಟ್ ಆನ್ ಅಂಡ್ ಆವರೇಜ್ ಕನ್ಸಿಡರ್ ಮಾಡ್ಕೊಂಡ್ರೆ 1 ಕ್ವಶನ್ ಟು 2 ಕ್ವಶನ್ಸ್ ನ ಕೇಳ್ತಾರೆ. ಓಕೆ, ಸೊ 1 ಕ್ವಶನ್ ಇಂದ 2 ಕ್ವಶನ್ಸ್ ನ ಕೇಳ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ analysis of a chapter wise marks weightage. Okay, analysis of chapter wise marks weightage. Okay, right. So let's start with the very first question, that is the NCERT exemplar question. So first question anoda. The first question is, for which of the following does the center of mass lie outside the body? Okay, so lie outside the body anta kelidare. Center of mass andre entire mass of the body situated one point. ಸೊ ಇಲ್ಲಿ ನಾನು ಎ ಪೆನ್ಸಿಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಪೆನ್ಸಿಲ್. ಸೊ ಈ ಬಾಡಿ ಮಟೀರಿಯಲ್ ಮೇಲೆ ಸೆಂಟರ್ ಆಫ್ ಮಾಸ್ ಲೈ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಶಾರ್ಟ್ ಬುಟ್ ತಗೊಂಡ್ರು ಇಟ್ ಇಸ್ ಲೈಕ್ ಸ್ಪಿಯರ್ ಅಲ್ಲೂ ಸೆಂಟರ್ ಆಫ್ ಮಾಸ್ ಬಾಡಿ ಮೇಲೆ ಇರುತ್ತೆ, ಮಟೀರಿಯಲ್ ಮೇಲೆ. ಅಂಡ್ ಡಿಸ್ಕ್ ತಗೊಂಡ್ರೆ ದಟ್ ಈಸ್ ಆಲ್ಸೋ ಇಟ್ ಇಸ್ ಮಟೀರಿಯಲ್ ಕಂಪ್ಲೀಟ್ ಆಗಿ ಮಟೀರಿಯಲ್ ಫಿಲ್ ಆಗುತ್ತೆ. ಸೊ ಅದರಲ್ಲೂ ಸಹಿತ ಮಾಸ್ ಎಲ್ಲಿರುತ್ತೆ, ಸೆಂಟರ್ ಆಫ್ ಮಾಸ್ ಮಟೀರಿಯಲ್ ಅಲ್ಲೇ ಇರುತ್ತೆ. ಯಾವಾಗ ಬ್ಯಾಂಗಲ್ ಕನ್ಸಿಡರ್ ಮಾಡ್ಕೋತಾರೆ, ಬಳೆನ ಕನ್ಸಿಡರ್ ಮಾಡ್ಕೊಂಡ್ರೆ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ, ಬಳೆನ ಕನ್ಸಿಡರ್ ಮಾಡ್ಕೊಂಡ್ರೆ ಸೆಂಟರ್ ಆಫ್ ಮಾಸ್ ಇಸ್ ಅಟ್ ಅ ಪಾಯಿಂಟ್.
center, outside the material. Okay, so this is the material and this is center of mass position. So andre for a bangle, center of mass lie outside the body. So it is the right answer for this question, that is option D. Option D is the right answer. Okay, now let's move on to the next question. Which of the following points is the likely position of a center of mass of the system shown in the figure? ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕು which of the following points is likely the position of the center of mass of the system shown in the figure. ಇಲ್ಲಿ ಅರ್ಧ ಹೋಲೋ ಸ್ಪಿಯರ್ ಅದೇ, ಇನ್ನೊಂದು ಅರ್ಧ ಸಾಲಿಡ್ ಸ್ಪಿಯರ್ ಅಂತ ಹೇಳ್ಬಹುದು. ಬಟ್ ಇಟ್ ಇಸ್ ಅ ಸಾಲಿಡ್ ಅನ್ನೋದಕ್ಕಿಂತ ಸ್ಯಾಂಡ್ ನ ಫಿಲ್ ಮಾಡಿದ್ರು. ಓಕೆ, ನಮಗೆ ಅಕಾರ್ಡಿಂಗ್ ಟು ಥಿಯರಿಟಿಕಲ್ ಕಾನ್ಸೆಪ್ಟ್ ಪ್ರಕಾರ ದ ಸೆಂಟರ್ ಆಫ್ ಮಾಸ್ ಇಸ್ ಆಲ್ವೇಸ್ ಲೈ ನಿಯರ್ ದ ಹೆವಿಯರ್ ಮಾಸ್. ಇಲ್ಲಿ ಹೋಲೋ ಸ್ಪಿಯರ್ ಇದೆ ಅಂದ್ರೆ ಇಲ್ಲಿ ಒಳಗಡೆ ಮಟೀರಿಯಲ್ ಇಲ್ಲ, ಇದು ಒಂದೇ ಮಟೀರಿಯಲ್, ಸರ್ಕಲ್ ತರ ಕಾಣಿಸ್ತಿಲ್ಲ, ಹಾಫ್ ಸರ್ಕಲ್, ಅದು ಮಾತ್ರ ಮಟೀರಿಯಲ್. ಅಂಡ್ ಈ ಸ್ಯಾಂಡ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ಎಂಟೈರ್ ಮಾಸ್. ಸೊ ಹೆವಿಯರ್ ಮಾಸ್ ಕಡೆನೆ ನಮ್ಮ ಸೆಂಟರ್ ಆಫ್ ಮಾಸ್ ಪೊಸಿಷನ್ ಇರುತ್ತೆ. ಓಕೆ, ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ಇದು ಎಂಟೈರ್ ಮಾಸ್ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇದು ಏನೋ ಫಿಲ್ ಮಾಡಿಲ್ಲ, ಎಕ್ಸಾಕ್ಟ್ ಆಗಿ ಬಿಟ್ವೀನ್ ಎಲ್ಲ ಇರ್ತಿತ್ತು. ಓಕೆ, ಸೊ ದಿಸ್ ಇಸ್ ದ ಸೆಂಟರ್ ಆಫ್ ಮಾಸ್. ಇಫ್ ಇಟ್ ಇಸ್ ಅ ಹೋಲೋ ಆರ್ ಕಂಪ್ಲೀಟ್ಲಿ ಸಾಲಿಡ್ ಆಗಿದ್ರೆ ಸೆಂಟರ್ ಅಲ್ಲಿ ಇರ್ತಿತ್ತು. ಇದು ಆಫ್ ಆಗಿರೋದ್ರಿಂದ ದಿಸ್ ಪಾಯಿಂಟ್ ಶಿಫ್ಟೆಡ್ ಟುವರ್ಡ್ಸ್ ದ ಹೆವಿಯರ್ ಮಾಸ್. ಹೆವಿಯರ್ ಮಾಸ್ ಯಾವ ಕಡೆ ಇರುತ್ತೆ? ನೆಗೆಟಿವ್ ಕಡೆ, ಐ ಮೀನ್ ಈ ಸ್ಯಾಂಡ್ ಕಡೆ ಇರುತ್ತೆ. ಓಕೆ, ಈ ಸ್ಯಾಂಡ್ ಕಡೆ ಇರೋದ್ರಿಂದ this center of mass shifted to point C. Okay, ಈ ಪಾಯಿಂಟ್ C ಹತ್ರ ಶಿಫ್ಟ್ ಆಗುತ್ತೆ ಡ್ಯೂ ಟು ಹೆವಿಯರ್ ಮಾಸ್. ದಟ್ ಇಸ್ ಆಪ್ಷನ್ ಸಿ. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ ನಂಬರ್ ಇಲ್ಲ, NCERT Exemplar. A particle of mass m is moving in a YZ plane. So this is Y and this is Z plane with a uniform velocity v with its trajectory running parallel to the positive Y axis and intersecting Z axis at a Z is equals to A figure. Okay, Z is equals to A. The change in its angular momentum about the origin as it bonds elastically from the wall at a Y is equals to constant AS. Okay, ಇಲ್ಲಿ ಹೇಳ್ತಿರೋದು ಏನಂತಂದ್ರೆ ನಮಗೆ ದ ಚೇಂಜ್ ಇನ್ ಇಟ್ಸ್ ಆಂಗ್ಯುಲರ್ ಮೊಮೆಂಟಮ್ ಬಗ್ಗೆ ಕೇಳ್ತಿರೋದು. ಚೇಂಜ್ ಇನ್ ಇಟ್ಸ್ ಆಂಗ್ಯುಲರ್ ಮೊಮೆಂಟಮ್. ಓಕೆ, ಚೇಂಜ್ ಇನ್ ಇಟ್ಸ್ ಆಂಗ್ಯುಲರ್ ಮೊಮೆಂಟಮ್. ಚೇಂಜ್ ಇನ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ಚೇಂಜ್ ಇನ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೇನು? ಸರ್, ಇಟ್ ಇಸ್ ಅ ಎಲ್ ವೆಕ್ಟರ್ ಆರ್ ವೆಕ್ಟರ್ ಕ್ರಾಸ್ ಪಿ ವೆಕ್ಟರ್. ಕರೆಕ್ಟಾ? ಇಲ್ಲಿ ಚೇಂಜ್ ಇನ್ ಆಂಗ್ಯುಲರ್ ಮೊಮೆಂಟಮ್ ಕೇಳ್ತಿದಾರ ಅಂದ್ರೆ ಚೇಂಜ್ ಇನ್ ಆಂಗ್ಯುಲರ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್, ಪೊಸಿಷನ್ ಅಂತೂ ಸೇಮ್ ಇರುತ್ತೆ, ಅಂಡ್ ಚೇಂಜ್ ಇನ್ ಮೊಮೆಂಟಮ್. ಕ್ಲಿಯರಾ? ಸೆವೆನ್ ನಮಗೆ ಈ ಆರ್ ಮತ್ತೆ ಡೆಲ್ಟಾ ಪಿ ನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಆರ್ ವೆಕ್ಟರ್ ನ ಫೈಂಡ್ ಮಾಡ. ಓಕೆ, ಸೊ ಆರ್ ಅಂದ್ರೆ ಏನು? ಸೊ ಜನರಲ್ ಆಗಿ ನಾವು ಆರ್ ನ ಏನಂತ ಬರೀತೀವಿ? ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್. ಕರೆಕ್ಟಾ? ಸೊ ದಿಸ್ ಇಸ್ ಜನರಲೈಸ್ ಫಾರ್ಮುಲಾ. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಸಿಚುವೇಶನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಆರ್ ಆಸ್ ಇಟ್ ಇಸ್. ಓಕೆ, ಆರ್ ಇಸ್ ಆಸ್ ಇಟ್ ಇಸ್. ಅಲಾಂಗ್ ಎಕ್ಸ್ ಏನಿದೆ ಇಲ್ಲಿ? ಅಲಾಂಗ್ ಎಕ್ಸ್ ದಟ್ ಈಸ್ ಅ ವೈ. ಓಕೆ, ಸೊ ದಟ್ ಈಸ್ ಅ ವೈ. ವೈ ಐ ಕ್ಯಾಪ್, ಐ ಕ್ಯಾಪ್ ಪ್ಲೇಸ್ ಅಲ್ಲಿ ಏನಿದೆ? ಐ ಕ್ಯಾಪ್ ಪ್ಲೇಸ್ ಅಲ್ಲಿ ನಮಗೆ ಈ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಈ ಕ್ಯಾಪ್ ಇಸ್ ನಥಿಂಗ್ ಬಟ್ ಯೂನಿಟ್ ವೆಕ್ಟರ್. ಸೊ ಯೂನಿಟ್ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್ ದಟ್ ಈಸ್ ಅಲಾಂಗ್ ವೈ ಆಕ್ಸಿಸ್ ಪ್ಲಸ್ ವೈ ಆಕ್ಸಿಸ್ ಅಲ್ಲಿ ಅಲಾಂಗ್ ವೈ ಆಕ್ಸಿಸ್ ಅಲ್ಲಿ ಝೆಡ್ ಇದೆ. ಓಕೆ, ಸೊ ದಿಸ್ ಇಸ್ ಝೆಡ್. ಬಟ್ ಝೆಡ್ ಆಕ್ಸಿಸ್ ನ ನಾವೇನಂತ ಕನ್ಸಿಡರ್ ಮಾಡ್ಕೊಂಡಿದೀವಿ? ದಟ್ ಈಸ್ ಇ ಝೆಡ್, ರೈಟ್? ಸೊ ಇ ಝೆಡ್ ಯೂನಿಟ್ ವೆಕ್ಟರ್. ಬಟ್ ಒಂದು ಕಂಡೀಷನ್ ಕೊಟ್ಟಿದ್ರೆ ಝೆಡ್ ಇಸ್ ಈಕ್ವಲ್ಸ್ ಟು ಎ ಅಂತ. ಕರೆಕ್ಟಾ? ಸೊ ಝೆಡ್ ಇಸ್ ಈಕ್ವಲ್ಸ್ ಟು ಎ ಅಂತ. ಎಲ್ಲಿ? ಇಲ್ಲಿ. ಈ ಫಾರ್ಮುಲಾ ಏನಾಗುತ್ತೆ? ರೆಡ್ಯೂಸ್ ಆಗಿ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ವೈ, ಇ ವೈ ಕ್ಯಾಪ್ ಪ್ಲಸ್ ಝೆಡ್ ಏನಾಗುತ್ತೆ? ಇ ಝೆಡ್ ಕ್ಯಾಪ್ ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ ಆಯ್ತು. ಇವಾಗ ಮೊಮೆಂಟಮ್ ಆಕ್ಚುಲಿ. ಓಕೆ, ಸೊ ಇವಾಗ ನಾನು ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ನಾನು ಕ್ಲಿಯರ್ ಮಾಡ್ತೀನಿ. ಎಸ್, ಸೊ ಇವಾಗ ಮೊಮೆಂಟಮ್ ಬಗ್ಗೆ ಮಾತಾಡೋಣ. ಸೊ ಇನಿಷಿಯಲ್ ವೆಲಾಸಿಟಿ, ಇವಾಗ ಮೊಮೆಂಟಮ್ ಅಂದ್ರೆ ಯಾವ ತರ ಬರೀತೀರಿ? ಸರ್, ಚೇಂಜ್ ಇನ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ಮಾಸ್ ಅಂತೂ ಕಾನ್ಸ್ಟೆಂಟ್, ಚೇಂಜ್ ಆಗಲ್ಲ. ಸೊ ಇದನ್ನ ಡೆಲ್ಟಾ ವಿ ಅಂತ ಬರಿಬಹುದು. ಡೆಲ್ಟಾ ವಿ ಅಂತ ಬರಿಬಹುದು. ಅಂಡ್ ಈ ಡೆಲ್ಟಾ ವಿ ನ ಯಾವ ತರ ಬರಿಬಹುದು? ಸರ್, ಡೆಲ್ಟಾ ವಿ ನ ವಿ ಫೈನಲ್ ಮೈನಸ್ ಯು ಇನಿಷಿಯಲ್ ಅಂತ ಬರಿಬಹುದು. ಕರೆಕ್ಟ್? ಅಂಡ್ ಆಸ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಹಿಯರ್ ಯು ಕ್ಯಾನ್ ರೈಟ್ ಆಸ್ ಅ ವಿ ಐ ಕ್ಯಾಪ್. ಇಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತದೆ ಅದರಲ್ಲಿ ಬರೀಬೇಕು. ಫೈನಲ್ ವೆಲಾಸಿಟಿ ಅಂಡ್ ಇನಿಷಿಯಲ್ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿನ ಫೈಂಡ್ ಮಾಡ್ಕೊಳಕ್ಕೆ, So initial velocity ಯಾವ ಕಡೆ ಮೂವ್ ಆಗ್ತಿರೋದು? Along positive y axis. Therefore,
y ಡೈರೆಕ್ಷನ್ ಹೋಗ್ತಿದ್ದಾನೆ. ವಾಟ್ ಇಸ್ ದ ಯೂನಿಟ್ ವೆಕ್ಟರ್? y ಯೂನಿಟ್ ವೆಕ್ಟರ್. ಓಕೆ ಫೈನ್. ನೆಕ್ಸ್ಟ್ ಒನ್ ವಿ ವೆಕ್ಟರ್. ಸೊ ವಿ ವೆಕ್ಟರ್ ಯಾವ ಕಡೆ ರಿಟರ್ನ್ ಬರುತ್ತೆ? ಬೌನ್ಸ್ ಆಗಿ. ಓಕೆ, ಇದೇ ಡೈರೆಕ್ಷನ್ ಅಲ್ಲಿ ಬೌನ್ಸ್ ಆಗಿ ರಿಟರ್ನ್ ಬರುತ್ತೆ. ಡೈರೆಕ್ಷನ್ ನೋಡಿದ್ರೆ ಸೊ ದಿಸ್ ಇಸ್ ದ ಡೈರೆಕ್ಷನ್ ವಿತ್ ದ ಸೇಮ್ ವೆಲಾಸಿಟಿ ಬರುತ್ತೆ. ಸರ್ ಸೇಮ್ ವೆಲಾಸಿಟಿ ಅಂತ ಹೇಗೆ ಹೇಳ್ತೀರಾ ಅಂತಂದ್ರೆ ಅವರು ಎಲಾಸ್ಟಿಕ್ ಮೆಟೀರಿಯಲ್ ನಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿದೆ ಅದು? ಪ್ಯಾರಲಲ್. ಓಕೆ, ಯೂನಿಫಾರ್ಮ್ ವೆಲಾಸಿಟಿ ಟ್ರಾಜೆಕ್ಟರಿ. ಓಕೆ, ಅಬೌಟ್ ಒರಿಜಿನಲ್ ಬೌನ್ಸಸ್ ಎಲಾಸ್ಟಿಕಲಿ. ಬೌನ್ಸಸ್ ಎಲಾಸ್ಟಿಕಲ್ ಅಂದ್ರೆ ಸೇಮ್ ವೆಲಾಸಿಟಿಯಲ್ಲಿ ರಿಟರ್ನ್ ಬರುತ್ತೆ. ಸೊ ವಿ ಅಂಡ್ ವಾಟ್ ಇಸ್ ದ ಡೈರೆಕ್ಷನ್? ಇಟ್ ಇಸ್ ದ ನೆಗೆಟಿವ್ ಡೈರೆಕ್ಷನ್. ಅಂಡ್ ವಾಟ್ ಆಕ್ಸಿಸ್? ವೈ ಆಕ್ಸಿಸ್. ಓಕೆ, ಸೊ ಈ ತರ ಬರಿಬಹುದಾ? ಎಸ್, ಬರಿಬಹುದು. ಇವಾಗ ಚೇಂಜ್ ಇನ್ ವಿ ನೋಡ್ಕೊಂಡ್ರೆ ಸೊ ವಿ ಏನಿದೆ? ದಟ್ ಇಸ್ ದ ಮೈನಸ್ ವಿ ಇ ಕ್ಯಾಪ್ ವೈ. ಓಕೆ, ಸೊ ಮೈನಸ್ ವಿ ಯು ವ್ಯಾಲ್ಯೂ ಏನಿದೆ? ವಿ ಇ ವೈ ಕ್ಯಾಪ್. ಓಕೆ, ಸೊ ಎರಡನ್ನ ಕಂಬೈನ್ ಮಾಡಿದ್ರೆ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 2v ಟೈಮ್ಸ್ ಇ ವೈ ಕ್ಯಾಪ್. ಓಕೆ, ಸೊ ಇಷ್ಟ ಆಯ್ತಾ? ಇವಾಗ ಡೆಲ್ಟಾ ಪಿ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. ಓಕೆ, ಸೊ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು ಎಂ ಇಂಟು. ಓಕೆ, ಸೊ ಎಂ ಇಂಟು ಏನಾಗಿದೆ ಇಲ್ಲಿ? ವಿ ವ್ಯಾಲ್ಯೂ, ಡೆಲ್ಟಾ ವಿ ವ್ಯಾಲ್ಯೂ. ಸೊ ಮೈನಸ್ ಆಫ್ 2v ಇ ವೈ ಕ್ಯಾಪ್. ಓಕೆ, ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಮೈನಸ್ ಆಫ್ 2m ವಿ ಇ ವೈ ಕ್ಯಾಪ್. ಓಕೆ, ಎಸ್, ಚೇಂಜ್ ಇನ್ ಮೊಮೆಂಟಮ್ ಸಿಕ್ತು. ಇವಾಗ ಎರಡನ್ನ ಕಾಂಬಿನೇಷನ್ ಅಲ್ಲಿ ಬರೆಯೋಣ ಈ ಫಾರ್ಮುಲಕ್ಕೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ದಟ್ ಈಸ್ ಡೆಲ್ಟಾ ಎಲ್ ವೆಕ್ಟರ್. ಸೊ ಆರ್ ವೆಕ್ಟರ್ ಡೆಲ್ಟಾ ಪಿ ವೆಕ್ಟರ್. ಓಕೆ, ರೈಟ್. ಸೊ ಡೆಲ್ಟಾ ಎಲ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್. ಏನ್ ತಗೊಂಡಿದೀವಿ ನಾವು? ಆರ್ ವೆಕ್ಟರ್ನ ದಟ್ ಈಸ್ ವೈ ಎ, ದಟ್ ಈಸ್ ವೈ ಇ ವೈ ಕ್ಯಾಪ್, ಎ ಇ ಝೆಡ್ ಕ್ಯಾಪ್. ಓಕೆ, ಎಸ್, y e y cap plus a e z cap. Okay, e z cap. Okay, cross p ಏನ್ ಬಂದಿದೆ? p that is minus 2m y e y cap ಬಂದಿದೆ. ಕರೆಕ್ಟಾ? ಮೈನಸ್ y minus 2m v y. ಓಕೆ, e y minus 2m v v v v v v v v ಬರ್ಬೇಕಿಲ್ಲಿ. v ಇ ವೈ. ಓಕೆ, ರೈಟ್. ಸೊ ಇವಾಗ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು. ಓಕೆ, ಸೊ ವೈ ಇ ವೈ ಕ್ಯಾಪ್ ಕ್ರಾಸ್ ಇದನ್ನ ಮೈನಸ್ 2m ವಿ ಇ ವೈ ಕ್ಯಾಪ್. ಓಕೆ, ಸೊ ಇಷ್ಟ ಆಯ್ತಾ? ಸೊ ಫಸ್ಟ್ ಒನ್ ಪ್ಲಸ್ ಇವಾಗ ಇದು ಎ ಇ ಝೆಡ್ ಕ್ಯಾಪ್. ಓಕೆ, ಸೊ ಪ್ಲಸ್ ಇದೇನಿದೆ? ಮೈನಸ್ 2m ವಿ ಇ ವೈ ಕ್ಯಾಪ್. ಓಕೆ, ಎಷ್ಟಿದೆನಾ ನೋಡಿ? ಇ ವೈ ಸೇಮ್ ಡೈರೆಕ್ಷನ್ ಇದೆ. ಸೇಮ್ ಡೈರೆಕ್ಷನ್ ಅಂದ್ರೆ ಇ ಕ್ರಾಸ್ ನೆನಪಿದೆಯಾ? ಐ ಕ್ರಾಸ್ ಐ ಯೂನಿಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು 0. ಐ ಯೂನಿಟ್ ವೆಕ್ಟರ್ ಕ್ರಾಸ್ ಐ ಜೆ ಕ್ಯಾಪ್ ಅಂತ ಬಂದ್ರೆ ಇಲ್ಲಿ ಕೆ ಕ್ಯಾಪ್ ಬರ್ತಾ ಇತ್ತು. ಅದಾದ್ಮೇಲೆ ಜೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಅಂತ ಬರೆದ್ರೆ ಐ ಕ್ಯಾಪ್ ಬರ್ತಿತ್ತು. ಓಕೆ, ಸೊ ಕೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಬರೆದ್ರೆ ಓಕೆ ಐ ಜೆ ಕೆ ಐ ಬರ್ಬೇಕಿಲ್ಲಿ. ಐ ಬಂದ್ರೆ ಕೆ ಕ್ಯಾಪ್ ಈ ತರ ಬರ್ತಾಯ್ತಾ? ಸೊ ಯಾವಾಗ ಸೇಮ್ ವೆಕ್ಟರ್ ತೆಗೆದ್ರೆ ಅದು 0 ಆಗ್ಬಿಡುತ್ತೆ. ಸೊ ಇಲ್ಲಿ ಇ ವೈ ಇದೆ. ಸೊ ಇದನ್ನ ಫರ್ದರ್ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ತೀನಿ, ಒಂದೇ ಕಡೆ ಮೂವ್ ಮಾಡಿ. ಸೊ ಮೈನಸ್ 2m ವಿ ಇದೇನಾಗಿದೆ? ಇ ವೈ ಕ್ಯಾಪ್ ಕ್ರಾಸ್ ಇ ವೈ ಕ್ಯಾಪ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ. ಸೊ ಇದು ಕ್ರಾಸ್, ಇದು ಕ್ರಾಸ್. ಓಕೆ, ಸೊ ಇಲ್ಲಿ ನಾವು ತಗೊಂಡ್ರೆ ಮೈನಸ್ 2m ವಿ ಎ. ಸೊ ಎರಡನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇ ಝೆಡ್ ಕ್ಯಾಪ್ ಕ್ರಾಸ್ ಇ ವೈ ಕ್ಯಾಪ್. ಓಕೆ, ನಾ ಇ ವೈ ಕ್ಯಾಪ್ ದಿಸ್ ಇಸ್ 0. ಸೊ ಮಿಕ್ಕಿದ್ದೇನಿದೆ? ಸೊ ಡೆಲ್ಟಾ ಎಲ್ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 2m ವಿ. ಓಕೆ, ಸೊ ಇ ಝೆಡ್ ವೈ ಏನಾಗುತ್ತೆ? ಮೈನಸ್ ಇ ಎಕ್ಸ್ ಆಗುತ್ತೆ. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಪ್ಲಸ್ 2m v a e x cap. So this is our required final answer. Okay, 2m v a 2m v a 2m v a e x. That is option B. Option B is the right answer. Okay, now let's move on to the next question.
when disk rotates with a uniform angular velocity, which of the following is not true? ಯಾವ್ದನ್ನ ಐಡೆಂಟಿಫೈ ಮಾಡಬೇಕು? ನಾಟ್ ಟ್ರೂ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋ ಕಂಡೀಷನ್ ಏನು? ಯೂನಿಫಾರ್ಮ್ ಆಂಗ್ಯುಲರ್ ವೆಲಾಸಿಟಿ. ಯೂನಿಫಾರ್ಮ್ ಆಂಗ್ಯುಲರ್ ವೆಲಾಸಿಟಿ ಅಂತಂದ್ರೆ ವಿ ಒಮೆಗಾ is a constant. Okay, right. The first one, sense of rotation remains same. Yes, because of uniform angular velocity. Next one, orientation of the axis of rotation remains same. Orientation change agala because it is a uniform angular velocity. The speed of rotation is a non-zero. Okay, speed of rotation is a non-zero and remains same. Yes, remains same. Okay, next one, the angular acceleration is non-zero and remains same. It is wrong. Yake angular acceleration it is given by delta omega divided by delta t. ಇವಾಗ ನಾನು ಇಲ್ಲಿ ವಿ ಕಾನ್ಸ್ಟೆಂಟ್ ಅಂದ್ರೆ ವಾಟ್ ಅಬೌಟ್ ಡೆಲ್ಟಾ ಒಮೆಗಾ? ಸೊ ಕಾನ್ಸ್ಟೆಂಟ್ ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಏನಾಗುತ್ತೆ? ಝೀರೋ. ಸೊ ಕಾನ್ಸ್ಟೆಂಟ್ ಅಂದ್ರೆ ಚೇಂಜ್ ಆಗೋದಿಲ್ಲ, ಚೇಂಜ್ ನ ತೋರಿಸಿದ್ರೆ ದಟ್ ಇಸ್ ಝೀರೋ. ದೇರ್ ಫೋರ್ ಇವಾಗ ಇದು ಝೀರೋ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಹೇಳಿದ್ರೆ ವಾಟ್ ಅಬೌಟ್ ಆಂಗ್ಯುಲರ್ ಆಕ್ಸಲರೇಷನ್? ದಟ್ ಇಸ್ ಆಲ್ಸೋ ಝೀರೋ ಅಲ್ವಾ? ಇಟ್ ಮಸ್ಟ್ ಬಿ ಝೀರೋ, ಬಟ್ ಇಲ್ಲಿ ಕೊಟ್ಟಿರೋ ನಾನ್ ಝೀರೋ. ಓಕೆ, ಸೊ ನಾನ್ ಝೀರೋ ಆಗಿರೋದ್ರಿಂದ ದಿಸ್ ಇಸ್ ನಾಟ್ ಟ್ರೂ. ದಿಸ್ ಇಸ್ ನಾಟ್ ಟ್ರೂ. ಓಕೆ, ನೌ ನೆಕ್ಸ್ಟ್ ಕ್ವಶನ್. A uniform square plate has a small piece of a cube of an irregular shape, okay, removed and glued to the center of the plate, leaving a hole behind the figure. Okay, the moment of inertia about the z axis. Okay, so this is x axis, this is y axis andre z axis out of the plane. Okay, so z axis out of the plane. Okay, z axis out of the plane. ಇಲ್ಲಿ ಹೇಳ್ತಿರೋದು ಏನಂದ್ರೆ a uniform square plate has the small piece of a cube, okay, of irregular shape. ಸೊ ಇಲ್ಲಿ ನೀವು ನೋಡಬಹುದು ಇರೆಗ್ಯುಲರ್ ಶೇಪ್, ಸ್ಕ್ವೇರ್ ಇಲ್ಲ, ರೆಕ್ಟಾಂಗಲ್ ಇಲ್ಲ, ಸರ್ಕಲ್ ಇಲ್ಲ, ಜಸ್ಟ್ ರ್ಯಾಂಡಮ್ ಶೇಪ್ ಇದೆ. ರಿಮೂವ್ಡ್, ಇದನ್ನ ರಿಮೂವ್ ಮಾಡಿದ್ದಾರೆ. ಗ್ಲೂಡ್ ಟು ದ ಸೆಂಟರ್ ಆಫ್ ದ ಪ್ಲೇಟ್. ಸೊ ಇಲ್ಲಿ ಇದನ್ನ ತಗೊಂಡು ಇಲ್ಲಿ ಸೆಂಟರ್ ಆಫ್ ದ ಪ್ಲೇಟ್ ನ ಮಾಡಿದ್ದಾರೆ. ಓಕೆ, ಸೊ ಇದನ್ನ ರಿಮೂವ್ ಮಾಡಿದ್ದಾರೆ, ಗ್ಲೂ ಮಾಡಿದ್ದಾರೆ ಸೆಂಟರ್ ಅಲ್ಲಿ. ಓಕೆ, ಗ್ಲೂ ಇದನ್ನ ಮುಚ್ಚೋಕೆ ಏನ್ ಮಾಡ್ತಾರೆ? ಗ್ಲೂನ ಯೂಸ್ ಮಾಡ್ತಾರಲ್ಲ, ಆ ಗ್ಲೂನ ಇಲ್ಲಿ ಸೆಂಟರ್ ಗೆ ಅಟ್ಯಾಚ್ ಮಾಡಿದ್ದಾರೆ. ಇವಾಗ ಏನಾಗಿದೆ? ದ ಹೋಲ್ ಬಿಹೈಂಡ್ ದ ಫಿಗರ್. ದ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಝೆಡ್ ಆಕ್ಸಿಸ್ ಏನಾಗುತ್ತೆ? ಸೊ ಫಾರ್ ಎಕ್ಸಾಂಪಲ್ ಇದು ರೊಟೇಟ್ ಆಗ್ತಾ ಇದ್ರೆ, ಓಕೆ, ಸೊ ಇದು ರೊಟೇಟ್ ಆಗ್ತಿದ್ರೆ ಅಥವಾ ಇದನ್ನ ರೊಟೇಟ್ ಆಗ್ತಿದ್ರೆ ಒಳಗಡೆ ಇರುತ್ತ ಆಚೆ ಯಾವ್ದಾದ್ರು ಒಂದಿರಬೇಕು. ಇದು ಮೋಷನ್ ಅಲ್ಲಿದ್ರೆ ಏನಾಗುತ್ತೆ ಇವಾಗ? ಸೊ ಇಲ್ಲಿ ನಮಗೆ ಮೂಮೆಂಟ್ ಆಫ್ ಇನರ್ಷಿಯಾ, ವಾಟ್ ಇಸ್ ದ ಮ್ಯಾಥಮೆಟಿಕಲ್ ರಿಲೇಷನ್ ಅಂತ ಹೇಳ್ತೀವಿ? ಸರ್, ಇಟ್ ಇಸ್ ಐ ಸಮೇಷನ್ ಆಫ್ ಐ ಇಸ್ ಈಕ್ವಲ್ಸ್ ಟು 1 to n. ಸೊ ದಟ್ ಈಸ್ ಗಿವನ್ ಬೈ MIRI ಸ್ಕ್ವೇರ್. ಓಕೆ, MIRI ಸ್ಕ್ವೇರ್. ಇಲ್ಲಿ ನೀವು ನೋಡಬಹುದು ಮೂಮೆಂಟ್ ಆಫ್ ಇನರ್ಷಿಯಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಇಲ್ಲಿ ಮಾಸ್ ಏನ್ ಮಾಡಿದ್ದಾರೆ? ಮಾಸ್ ನ ರಿಮೂವ್ ಮಾಡಿದ್ದಾರೆ. ರಿಮೂವ್ ಮಾಡಿದ್ರೆ ಮಾಸ್ ಡಿಗ್ರೀಸ್ ಅಂತ ತಾನೆ. ಮಾಸ್ ಡಿಗ್ರೀಸ್ ಆದ್ರೆ ವಾಟ್ ಹ್ಯಾಪನ್ಸ್ ಟು ದ ಮೂಮೆಂಟ್ ಆಫ್ ಇನರ್ಷಿಯಾ? ದಟ್ ಈಸ್ ಆಲ್ಸೋ ಡಿಗ್ರೀಸಸ್, ರೈಟ್? ಸೊ ದಟ್ ಈಸ್ ಆಲ್ಸೋ ಡಿಗ್ರೀಸಸ್. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ z axis is decreased. Got it? Now let's move on to the next question. In a problem 7.5 andre previous question, centimeter, okay, the not centimeter, center of mass of the plate is now in the following quadrant. Okay, so ಇಲ್ಲಿ ನಾನು ಕ್ವಾಡ್ರಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಇದನ್ನ ರಿಮೂವ್ ಮಾಡಿದ್ದಾರೆ. ಸೊ ಇದನ್ನ ಕ್ವಾಡ್ರಂಟ್ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಕ್ವಾಡ್ರಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ಫಸ್ಟ್ ಕ್ವಾಡ್ರಂಟ್, ದಿಸ್ ಇಸ್ ಸೆಕೆಂಡ್ ಕ್ವಾಡ್ರಂಟ್ ಅಂಡ್ ದಿಸ್ ಇಸ್ ಥರ್ಡ್ ಕ್ವಾಡ್ರಂಟ್ ಅಂಡ್ ದಿಸ್ ಇಸ್ ಅ ಫೋರ್ತ್ ಕ್ವಾಡ್ರಂಟ್. ಓಕೆ, ಸೊ ಯಾವಾಗ ಇವಾಗ ನೋಡಿ ಇದು ಕಂಪ್ಲೀಟ್ ಸ್ಕ್ವೇರ್ ಆದ್ರೆ ದಿಸ್ ಇಸ್ ಓಕೆ, ದಿಸ್ ಇಸ್ ದ ಸೆಂಟರ್ ಆಫ್ ಮಾಸ್ ಅಂತ ಅನ್ಕೋಣ. ಓಕೆ, ಇದೇನಾದ್ರೂ ಮಾಸ್ ನ ರಿಮೂವ್ ಮಾಡಿದ್ರೆ ಮಾಸ್ ಕಮ್ಮಿ ಆಯ್ತು. ಮಾಸ್ ಕಮ್ಮಿ ಆದ್ರೆ ಸೊ ಈ ಸೆಂಟರ್ ಆಫ್ ಮಾಸ್ ಯಾವ ಕಡೆ ಮೂವ್ ಆಗುತ್ತೆ? ಟುವರ್ಡ್ಸ್ ದ ಥರ್ಡ್ ಕ್ವಾಡ್ರಂಟ್ ಗೆ ಮೂವ್ ಆಗುತ್ತೆ. ಸೆಂಟರ್ ಆಫ್ ಮಾಸ್ ಯಾವ ಕಡೆ ಮೂವ್ ಆಗುತ್ತೆ? ಟುವರ್ಡ್ಸ್ ದ ಥರ್ಡ್ ಕ್ವಾಡ್ರಂಟ್ ಗೆ ಮೂವ್ ಆಗುತ್ತೆ. ಸೊ ದೇರ್ ಫೋರ್ ಸೆಂಟರ್ ಆಫ್ ಮಾಸ್ ಏನಾಗುತ್ತೆ? ನಾವು ಕ್ವಾಡ್ರಂಟ್ ಆಫ್ XY plane, that is the third quadrant. Okay, the quadrant is third quadrant because of mass is removed. So center of mass, that is the position of center of mass, is always near to the heavier mass. Okay, right. Next question. A merry-go-round made of a ring-like a platform of a radius r. The mass m is revolving with angular speed. Angular speed omega. Angular speed omega. A person of mass m is standing on it. At one instant, the person jumps off the round radially away from the center of a round. As seen from the round, the speed of the round afterwards. Okay. ಸೊ ಇಲ್ಲಿ ಏನ್ ಕೇಳ್ತಿರೋದಂದ್ರೆ ಸಿಂಪಲ್ ಆಗಿ ನೋಡಿ, ಈ ಮೇರಿ ಗೋ ರೌಂಡ್ ಅಂದ್ರೆ ಜಾತ್ರೆಗಳಲ್ಲಿ ಏನಂತಾರೆ ಅದಕ್ಕೆ, ಈ ಕುದುರೆ ಅಥವಾ ಸಿಂಹ ಅಂತೇಳಿ ಚಿಕ್ಕ ಮಕ್ಕಳನ್ನ ರೌಂಡ್ ಆಗಿ ತಿರುಗಾಡಿಸ್ತಿರ್ತಾರೆ ನೋಡಿ, ಮೇರಿ ಗೋ ರೌಂಡ್ ಅಂತೇಳಿ. ನರಿ ಅಥವಾ ಕುದುರೆ, ಆನೆ, ಈ ತರ ಎಲ್ಲ ಇರುತ್ತೆ.
ಆ ಚಿಕ್ಕ ಮಕ್ಕಳನ್ನ ಅದರಲ್ಲಿ ಕೂಡಿಸಿ ಅದನ್ನ ಸುತ್ತ ತಿರುಗಿಸ್ತಾರೆ ನೋಡಿ, ಅದು ಮೇರಿಗೋ ರೌಂಡ್. ಆ ಮೇರಿಗೋ ರೌಂಡ್ ಎಷ್ಟಿದೆ ಮಾಸ್ ಆಫ್ ದ ಮೇರಿಗೋ ರೌಂಡ್ ಆಫ್ ರೇಡಿಯಸ್ ಆರ್ ಅಂಡ್ ಮಾಸ್ ಎಂ. ಓಕೆ, ಆಲ್ರೆಡಿ ಮಾಸ್ ಇದೆ, ರೇಡಿಯಸ್ ಇದೆ, ಅದ್ರ ಮೇಲೆ ಒಬ್ಬ ಮನುಷ್ಯ ಕೂತಿದ್ದಾನೆ. ಓಕೆ, ಅದ್ರ ಮೇಲೆ ಮನುಷ್ಯ ಒಬ್ಬ ಕೂತಿದ್ದಾನೆ. ವಾಟ್ ಇಸ್ ದ ಮಾಸ್ ಆಫ್ ದಟ್ ಮ್ಯಾನ್ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಎಂ. ಇವಾಗ ಟೋಟಲ್ ಮಾಸ್ ಎಷ್ಟಾಯ್ತು? ಎಂ ಪ್ಲಸ್ ಎಂ 2m. ಇಲ್ಲಿ ನಮಗೆ ಮೇರಿಗೋ ರೌಂಡ್ ಅಂದ್ರೆ ಇಟ್ ಪರ್ಫಾರ್ಮ್ಸ್ ಸರ್ಕ್ಯುಲರ್ ಮೋಷನ್ ಅಲ್ವಾ. ಇಲ್ಲಿ ಸ್ಪೀಡ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಆಂಗ್ಯುಲರ್ ವೆಲಾಸಿಟಿ, ಮ್ಯಾಗ್ನೆಟ್ ಕನ್ಸಿಡರ್ ಮಾಡ್ಕೊಂಡ್ರೆ ಆಂಗ್ಯುಲರ್ ಸ್ಪೀಡ್ ಆಗುತ್ತೆ. ಸೊ ಆಂಗ್ಯುಲರ್ ಮೊಮೆಂಟಮ್ ಪ್ರಕಾರ ಫಸ್ಟ್ ಕೇಸ್ ಅಲ್ಲಿ ಮನುಷ್ಯ ಇದ್ದಾಗ ಏನು ಇದು ಆರ್ ವೆಕ್ಟರ್ ಕ್ರಾಸ್ ಪಿ ವೆಕ್ಟರ್, ಕರೆಕ್ಟಾ? ಮ್ಯಾಗ್ನೆಟ್ ಕನ್ಸಿಡರ್ ಮಾಡ್ಕೋಣ. ಸೊ ಆರ್ ವಾಟ್ ಇಸ್ ದ ದಿಸ್ ಒನ್ ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ. ಸೊ ಮ್ಯಾಗ್ನೆಟ್ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಸ್ ಇಂಟು r into v. What about v? So it is a linear velocity. Relation na consider ಮಾಡ್ಕೊಂಡ್ರೆ omega into r. So L is equals to m r. ಇದು ಸಹಿತ ಕ್ಯಾಪಿಟಲ್ ಲೆಟರ್ r. ಓಕೆ, ಇಲ್ಲಿವರೆಗೆ ಜನರಲ್ ಫಾರ್ಮುಲಾ. ಓಕೆ, ಸೊ ಇಲ್ಲಿವರೆಗೆ ಜನರಲ್ ಫಾರ್ಮುಲಾ. L ಮೇಲೆ in place of m that is a capital letter m. Okay, in place of m that is a capital letter m. In place of r capital letter r. In place of v that is the omega into r. Okay, so ಇಷ್ಟ ಆಯ್ತಾ? ಸೊ ಇಷ್ಟು ಆದ ಮೇಲೆ ಇವಾಗ ಕೇಸಸ್ ನ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಕೇಸಸ್ ನ ಕನ್ಸಿಡರ್ ಮಾಡ್ಕೊಂಡು ಎಂ ಇಂಟು ಪ್ಲೇಸ್ ಎಂ ಆರ್ ಪ್ಲೇಸ್ ಒಮೆಗಾ, ಇಟ್ ಇಸ್ ವಿ ಇಸ್ ಈಕ್ವಲ್ಸ್ ಟು ಒಮೆಗಾ ಆರ್. ಓಕೆ, ಫೈನ್. ಇವಾಗ ಫಸ್ಟ್ ಕೇಸಲ್ಲಿ L1 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಇನ್ ಪ್ಲೇಸ್ ಆಫ್ ಎಂ ಎಷ್ಟಿದೆ? ಮಾಸ್ ಆಫ್ ದ ಮೇರಿಗೋ ರೌಂಡ್ ಎಂ, ಮಾಸ್ ಆಫ್ ದ ಪರ್ಸನ್ ಇಸ್ ಆಲ್ಸೋ ಎಂ. ದೇರ್ ಫೋರ್ ಇಟ್ ಇಸ್ ಎಂ ಪ್ಲಸ್ ಎಂ. ಮಿಕ್ಕಿದೇನು? ಆರ್ ಒಮೆಗಾ ಆರ್, ದಟ್ ಈಸ್ ಆರ್ ಸ್ಕ್ವೇರ್ ಒಮೆಗಾ, ಇದು ಪೊಸಿಷನ್ ಆಗುತ್ತೆ. ಓಕೆ, ಇರ್ಲಿ, ಒಮೆಗಾ ಎಂ ಇಂಟು ಎಂ ಒಮೆಗಾ ಆರ್. ನೆಕ್ಸ್ಟ್ ಒನ್ ಏನಾಗುತ್ತೆ? ಆ ಮನುಷ್ಯನಾಗುತ್ತೆ ಸಡನ್ ಆಗಿ ಎಳ್ಕೊಂಡ್ಬಿಡ್ತಾನೆ. ಎಳ್ಕೊಂಡಾಗ ಮಾಸ್ ಏನಾಯ್ತು? ರೆಡ್ಯೂಸ್ ಆಯ್ತು. ಅವಾಗ ಆಂಗ್ಯುಲರ್ ಮೊಮೆಂಟಮ್ ಏನಾಗುತ್ತೆ? ಸೊ ದಟ್ ಈಸ್ L2, ದಟ್ ಈಸ್ ದ ಎಂ ಆರ್ ಸ್ಕ್ವೇರ್. ಸೊ ಇದನ್ನ ಒಮೆಗಾ ಅಂದ್ರೆ, ಸೊ ಇದನ್ನ ನಾನು ಯಾವ ತರ ಬರೀಬಹುದು? ಒಮೆಗಾ ಡ್ಯಾಶ್ ಅಂತ ಕರಿತೀನಿ. ಬಿಕಾಸ್ ಇವಾಗ ಸ್ಪೀಡ್ ಚೇಂಜ್ ಆಗುತ್ತಲ್ಲ, ಇವಾಗ ಆಂಗ್ಯುಲರ್ ಸ್ಪೀಡ್ ಚೇಂಜ್ ಆಗುತ್ತೆ ಬಿಕಾಸ್ ಮಾಸ್ ಇಸ್ ರೆಡ್ಯೂಸ್ಡ್. ಸೊ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಪ್ರಕಾರ L1 is equals to L2. ಓಕೆ, ಆಂಗ್ಯುಲರ್ ಮೊಮೆಂಟಮ್ ಪ್ರಕಾರ L1 is equals to L2. L1 ವ್ಯಾಲ್ಯೂ ಏನಿದೆ? m plus m, that is a 2m. ಓಕೆ, r square omega. ಓಕೆ, ಸೊ that is equals to m r square omega dash. ಓಕೆ, ಇವಾಗ ನೋಡಿ, ಸೊ ಇಲ್ಲಿ m get cancel, r square get cancel. ಸೊ ಫೈನಲ್ ಆಗಿ ನ್ಯೂ ಆಂಗ್ಯುಲರ್ ವೆಲಾಸಿಟಿ ಎಷ್ಟಾಗುತ್ತೆ? 2 times ಆಫ್ ಒಮೆಗಾ. ಒರಿಜಿನಲ್ ಕಂಪೇರ್ ಮಾಡಿದ್ರೆ 2 times ಎಕ್ಸ್ಟ್ರಾ ಆಗುತ್ತೆ, 2 times ಆಗುತ್ತೆ ಇನಿಷಿಯಲ್ ಕೇಸ್ ಕನ್ಸಿಡರ್ ಮಾಡ್ಕೊಂಡ್ರೆ. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. KCET 2024 ಅಲ್ಲಿ ಕೇಳಿರೋದು, ಎ ಸೀಲಿಂಗ್ ಫ್ಯಾನ್ ಇಸ್ ರೊಟೇಟಿಂಗ್ ಅರೌಂಡ್ ಅ ಫಿಕ್ಸ್ಡ್ ಆಕ್ಸಿಸ್ ಆಸ್ ಶೋನ್. ದ ಡೈರೆಕ್ಷನ್ ಆಫ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಅಲಾಂಗ್. ಆಂಗ್ಯುಲರ್ ವೆಲಾಸಿಟಿ ಯಾವ ತರ ತೋರಿಸ್ತೀವಿ? ಸೊ ಇದು ಆಂಗ್ಯುಲರ್ ನೋಡಿ, ಇದು ಇವಾಗ ನೋಡಿ, ದಿಸ್ ಇಸ್ ದ ರೊಟೇಷನ್. ನೋಡಿ, ಇದು ಯಾವ ತರ ರೊಟೇಟ್ ಆಗ್ತದೆ? ಓಕೆ, ಸೊ ಇಲ್ಲಿ ಡೈರೆಕ್ಷನ್ ತೋರಿಸಿಲ್ಲ. ಸೊ ಈ ತರ ರೊಟೇಟ್ ಆಗ್ತಿದೆ ಅನ್ಕೊಳ್ಳಿ. ಇವಾಗ ಆಂಗ್ಯುಲರ್ ವೆಲಾಸಿಟಿ ಡೈರೆಕ್ಷನ್ ಯಾವ ರೀತಿ ನೋಡ್ತೀರಾ? ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಇದು ಯಾವ ಕಡೆ ಇರಬೇಕು? ಅಲಾಂಗ್ ದ ಡೈರೆಕ್ಷನ್ ಆಫ್ ರೊಟೇಷನ್. ಅಂಡ್ ಈ ಕರ್ಲ್ ಫಿಂಗರ್ ಏನಿದೆ ಅಲಾಂಗ್ ದ ರೊಟೇಷನ್ ಯಾವ ಕಡೆ ಆಗ್ತದೆ? ಸೊ ನೋಡಿ, ಈ ರೊಟೇಷನ್ ಯಾವ ಕಡೆ ಆಗ್ತದೆ? ಈ ಕಡೆಯಿಂದ ಈ ಕಡೆ, ರೈಟ್? ಸೊ ಇದನ್ನ ಈ ತರ ಮಡಚಿದ್ರೆ, ಓಕೆ, ಈ ತರ ಮಡಚಾದ್ಮೇಲೆ ಇದನ್ನ ಓಪನ್ ಮಾಡಬೇಕು. ಇಟ್ ಇಸ್ ಡೌನ್ವರ್ಡ್ ಅಂಡ್ ಡೈರೆಕ್ಷನ್. ಡೌನ್ವರ್ಡ್ ಅಂಡ್ ಡೈರೆಕ್ಷನ್ ಅಂದ್ರೆ ಯಾವ ಆಕ್ಸಿಸ್ ಇದೆ? ಸೊ ದಟ್ ಈಸ್ ಝೆಡ್ ಆಕ್ಸಿಸ್ ಇದೆ. ಓಕೆ, ಅಕಾರ್ಡಿಂಗ್ ಟು ದಿಸ್ ಕೇಸ್ ಇಟ್ ಇಸ್ ಅ ಝೆಡ್ ಆಕ್ಸಿಸ್. ನಾರ್ಮಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿದಾಗ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಝೆಡ್ ಆಕ್ಸಿಸ್ ಅಂತ. ಬಟ್ ಕೊಟ್ಟಿರೋದೇ ಇವರೇ ಕೊಟ್ಟಿದ್ರೆ, ಇಲ್ಲಿ ವೈ ಆಕ್ಸಿಸ್, ಇಲ್ಲಿ ಝೆಡ್ ಆಕ್ಸಿಸ್, ಇಲ್ಲಿ ಎಕ್ಸ್ ಆಕ್ಸಿಸ್. ದೇರ್ ಫೋರ್ ಇಟ್ ಇಸ್ ನೆಗೆಟಿವ್ ಝೆಡ್ ಆಕ್ಸಿಸ್ ಕಡೆ ಮೂವ್ ಆಗ್ತದೆ. ಸೊ ನೆಗೆಟಿವ್ ಝೆಡ್ ಆಕ್ಸಿಸ್ ವಾಟ್ ಇಸ್ ದ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ ದಟ್ ಈಸ್ ಮೈನಸ್ ಕೆ ಕ್ಯಾಪ್. ಝೆಡ್ ಆಕ್ಸಿಸ್ ಅಂದ್ರೆ ಮೈನಸ್ ಕೆ ಕ್ಯಾಪ್, ಅಷ್ಟೇ ಸಿಂಪಲ್. ಯೂಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ಯೂಸಿಂಗ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಂತ ಹೇಳ್ಬೋದು. ಓಕೆ, ಪಾಮ್ ರೂಲ್, ಥಂಬ್ ರೂಲ್. ಓಕೆ, ರೈಟ್ ಹ್ಯಾಂಡ್ ಪಾಮ್ ರೂಲ್, ರೈಟ್ ಹ್ಯಾಂಡ್ ಪಾಮ್ ರೂಲ್. ಓಕೆ, ಸೊ ಇದನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಫೈಂಡ್ ಔಟ್ ಸೊ ಡೈರೆಕ್ಷನ್ ಆಫ್ ಆಂಗ್ಯುಲರ್ velocity. Okay, option D is the right answer. Next one, a body of mass 1 kg is suspended by a weightless string
which passes over a frictionless pulley of a mass 2 kg as shown. Okay, in the figure, the mass is released from a height 1.6 meter from the ground. With what velocity does it strikes the ground ಅಂತ ಕೇಳ್ತಿರೋದು. ಓಕೆ, ಸೊ ಇಲ್ಲಿ ನೋಡಿ 1 kg, a body of 1 kg mass is suspended 1 kg. Okay, so this is 1 kg. Okay, so this is 1 kg. ಸೊ ಇದನ್ನ ಇಗ್ನೋರ್ ಮಾಡ್ಬಿಡಿ. ಓಕೆ, ಸೊ ಇದನ್ನ ಇಗ್ನೋರ್ ಮಾಡ್ಬಿಡಿ, ಇಲ್ಲಿ ಸೈಡ್ ಇಡೋದು. Okay, so 1 kg. So next one, by weightless string. So a string ಏನಿದೆಯಲ್ಲ ಇದು weightless, passes over a frictionless pulley of mass 2 kg. Okay, so ಇದು ಎಷ್ಟಿದೆ, mass 2 kg ಇದೆ. Okay, 2 kg. The mass is released from a height 1.6 meter and height ಎಷ್ಟಿದೆ 1.6 meter ಇದೆ. So from the ground. Okay, so from the ground ಇದೆ. Now the mass is released from the height of 1.6 meter from the ground. With what velocity does it strike the ground? You ನೋಡಿ ಇದು ಪುಲ್ಲೆ ಇದೆ. ಓಕೆನಾ, ಈ ಮಾಸ್ ಎಲ್ಲಿತ್ತು, ಸ್ಟಾರ್ಟಿಂಗ್ ಎಲ್ಲಿದೆ ಅನ್ಕೊಳ್ಳೋಕೆ. ಸೊ ಈ ಪಾಯಿಂಟ್ ಅಲ್ಲಿ ಮಾಸ್ ಇತ್ತು, ಎಲ್ಲಿ ಈ ಪಾಯಿಂಟ್ ಅಲ್ಲಿ ಮಾಸ್ ಇತ್ತು. ಯಾವಾಗ ನಾವು ರಿಲೀಸ್ ಮಾಡ್ತೀವಲ್ಲ, ಈ ಬಾಕ್ಸ್ ಏನಿದೆಯಲ್ಲ, ಈ ಮಾಸ್ ಬಾಕ್ಸ್ ಕೆಳಗಡೆ ಬರುತ್ತೆ. ಸೊ ಈ ತರ ಡೈರೆಕ್ಷನ್ ಅಲ್ಲಿ ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಕೆಳಗಡೆ ಬಂದ್ಬಿಡುತ್ತೆ ವಿತ್ ವೆಲಾಸಿಟಿ. ಸೊ ವಾಟ್ ವೆಲಾಸಿಟಿ ಕೆಳಗಡೆ ಬರುತ್ತೆ. ಸೊ ನೋಡಿ ಇದು ಸ್ಟ್ರೇಟ್ ಲೈನ್ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ, ಲೀನಿಯರ್ ವೆಲಾಸಿಟಿ. ಲೀನಿಯರ್ ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗುವಂತ ವೆಲಾಸಿಟಿನ ಲೀನಿಯರ್ ವೆಲಾಸಿಟಿ ಅಂತ ಕರಿತೀವಿ. ಇಲ್ಲಿ ಕೇಳ್ತಾ ಇರೋದು ಅಷ್ಟೇ, ವಾಟ್ ವೆಲಾಸಿಟಿ ಡಸ್ ಇಟ್ ಸ್ಟ್ರೈಕ್ಸ್ ದ ಗ್ರೌಂಡ್. ಸೊ ಇಲ್ಲಿ ನೋಡಿ ಪುಲ್ಲಿನೂ ರೋಟೇಟ್ ಆಗ್ತಾ ಇರುತ್ತೆ, ಬಾಕ್ಸ್ ಕೆಳಗಡೆ ಬರ್ತಾ ಇರುತ್ತೆ. ಇವಾಗ ಪುಲ್ಲಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಡಿಸ್ಕ್, ರೈಟ್. ಸೊ ಪುಲ್ಲಿ ಅಂದ್ರೆ ಗೊತ್ತಲ್ಲ, ಈ ನಾರ್ಮಲ್ ಆಗಿ ಹಳ್ಳಿ ಕಡೆ ಈ ಬಾವಿಯಲ್ಲಿ ನೀರು ಎತ್ತಕ್ಕೆ ಅದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ವಾಟ್ ಇಸ್ ದ ಶೇಪ್, ಇಟ್ ಇಸ್ ಅ ಡಿಸ್ಕ್ ಶೇಪ್. ಓಕೆ, ಸೊ ಇವಾಗ ಟೋಟಲ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಎನರ್ಜಿ ಇಟ್ ಇಸ್ ಗಿವೆನ್ ಬೈ, ಸೊ ಕೈನೆಟಿಕ್ ಎನರ್ಜಿ that is related to translation motion, kinetic energy with respect to rotational motion, because it is the combination of translation motion ಅಂದ್ರೆ straight line motion, also this pulley rotates ಅಲ್ವಾ. ಸೊ rotate ಆಗ್ತಿರೋದ್ರಿಂದ rotational motion ಇರುತ್ತೆ. ಸೊ rotational motion ಅಂದ್ರೆ kinetic rotational motion. kinetic energy ಯಾವುದು, rotational kinetic energy, translation kinetic energy. ಇವಾಗ ಈ ಹೈಟ್ ಅಲ್ಲಿ ಇದ್ದಾಗ, ಈ ಹೈಟ್ ಅಲ್ಲಿ ಇದ್ದಾಗ ಇನ್ನು ಮೂವ್ ಆಗ್ತಿಲ್ಲ, ಈ ಹೈಟ್ ಅಲ್ಲಿ ಇದ್ದಾಗ what type of energy, ಇದು ಇಲ್ಲಿದೆ, ಮೂವ್ ಆಗ್ತಿಲ್ಲ, ಇದು ಮೂವ್ ಆಗ್ತಿಲ್ಲ, ಇದು ರೋಟೇಟ್ ಆಗ್ತಿಲ್ಲ, ಈ ಬಾಕ್ಸ್ ಕೆಳಗಡೆ ಬಂದಿಲ್ಲ. ವಾಟ್ ಟೈಪ್ ಆಫ್ ಎನರ್ಜಿ ಫ್ರಮ್ ದ ಅಬೋವ್ ದ ಗ್ರೌಂಡ್, ದಟ್ ಇಸ್ ದ ಪೊಟೆನ್ಶಿಯಲ್ ಎನರ್ಜಿ. ಪೊಟೆನ್ಶಿಯಲ್ ಎನರ್ಜಿ ಇಸ್ ಗಿವೆನ್ ಬೈ mgh. ಬಟ್ ವಾಟ್ ಬಾಕ್ಸ್ ಇಸ್ ಕಮಿಂಗ್ ಡೌನ್, ದಿಸ್ ಇಸ್ ಅ small one, that is a 1 kg one coming down. Therefore small mgh that is equals to, sir what about this one, ಇದು ಮೂವ್ ಆಗ್ತಿಲ್ಲ, ಫಿಕ್ಸ್ಡ್ ಆಗಿದೆ, ಅಲ್ಲೇ ಇದೆ. ಓಕೆ, ಅದು ರೊಟೇಷನ್ ಮಾತ್ರ ಪರ್ಫಾರ್ಮ್ ಮಾಡ್ತಿರೋದು. So total energy that is equals to mgh plus rotation kinetic energy andre translation kinetic energy, it is half mv square plus it is half idu rotational kinetic energy agirodra I omega square. Half I andre it is the moment of inertia of that disk, nothing but a pulley, omega square andre ಯಾವ ಸ್ಪೀಡ್ ಅಲ್ಲಿ rotate ಆಗ್ತದೆ, angular speed ಅಲ್ಲಿ ಅಂತ. Okay, ಈಗ further simplification ಮಾಡೋಣ. So m into g into h that is equals to half mv square plus half, what is this, I, moment of inertia of a disk. ಏನಿದೆ moment of inertia of a disk, sir that is the moment of inertia of a disk passing through the axis, ಅಂದ್ರೆ perpendicular to the axis, that is given by mr square divided by 2. omega square, omega ಅಂದ್ರೆ linear velocity, what is the relation ಅಂದ್ರೆ omega r. okay, so ಇದನ್ನ ನಾವು ಇಲ್ಲಿ omega square ಅಂತಂದ್ರೆ reciprocal ಕನ್ಸಿಡರ್ ಮಾಡ್ಕೊಳ್ಳೋಕೆ. ಸೊ reciprocal ಕನ್ಸಿಡರ್ ಮಾಡ್ಕೊಂಡ್ರೆ v divided by r. ಇವಾಗ ಒಮೆಗಾ ಸ್ಕ್ವೇರ್ ಅಂತಂದ್ರೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಕರೆಕ್ಟಾ. ಸೊ ಇಲ್ಲಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ನೌ ಸೊ ಈ ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ಎಮ್ ಜಿ ಎಚ್ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಪ್ಲಸ್ ಇಟ್ ಈಸ್ ಎಷ್ಟಿದೆ 1 ಎಮ್ ಡಿವೈಡೆಡ್ ಬೈ 4, 2 ಇಂಟು 2 4 ಆಗುತ್ತೆ, ಇಂಟು ವಿ ಸ್ಕ್ವೇರ್. ಫೈನ್. ಇವಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಓಕೆ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಮಾಸ್ 1 kg, g 10, height 1.6, that is equals to half m ಎಷ್ಟಿದೆ 1 kg into v square plus m ವ್ಯಾಲ್ಯೂ ಎಷ್ಟಿದೆ, ಕ್ಯಾಪಿಟಲ್ ಲೆಟರ್ m, 2 divided by 4 v square. Okay, so further 10 into 1.6 that is the 16, that is equals to half v square plus 1 by 2 v square. Okay, so 1 by 2 v square, 1 by 2 v square, that is the v square only.
ಓಕೆ, ಸೊ ಇವಾಗ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ 16 is equals to v square, therefore v is equals to under square root 16, ಅದನ್ನ ಆಚೆ ತೆಗೆದ್ರೆ 4 meter per second square, sorry 4 meter per second. This is the velocity, so that is option D is the right answer. Okay, option D is the right answer. Now let's move on to the next question. The moment of inertia of a rigid body about an axis. ಇಲ್ಲಿ rigid body ಹೇಳಿರೋದು. ಓಕೆ, rigid body. ಸೇ ಫಾರ್ ಎಕ್ಸಾಂಪಲ್ ನಾನು ರಿಂಗ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ರಿಂಗ್ ಆಗಲಿ ಸಿಲಿಂಡರ್ ಆಗಲಿ ಪಾಸಿಂಗ್ ಪರ್ಪೆಂಡಿಕಲ್ ಟು ದ ಆಕ್ಸಿಸ್. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಪಾರ್ಟಿಕಲ್ ಅಂದ್ರೆ ಯಾವ್ದು ಬರುತ್ತೆ? ಪಾರ್ಟಿಕಲ್. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪಾರ್ಟಿಕಲ್ ಸರ್ ದಟ್ ಈಸ್ ಗಿವನ್ ಬೈ ಸಮೇಷನ್ ಆಫ್ I is equals to n into mi ri ಸ್ಕ್ವೇರ್ ಅಂತ ಬರಿತಾ ಇದ್ದೀವಿ. ಕರೆಕ್ಟಾ? ಇವಾಗ ರಿಜಿಡ್ ಬಾಡಿ ಕೊಟ್ಟಿರೋದ್ರಿಂದ ಯು ಕ್ಯಾನ್ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ನಾನು ರಿಂಗ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಪಾಸಿಂಗ್ ಪರ್ಪೆಂಡಿಕ್ಯುಲರ್ mr ಸ್ಕ್ವೇರ್, ಅದೇ ಡಯಾಮೆಟ್ರಿಕಲಿ ಹೋದೆ mr ಸ್ಕ್ವೇರ್ ಬೈ 2. ಸೊ ಇದ್ರ ಪ್ರಕಾರ ಈ ಫಾರ್ಮುಲಾಸ್ ನೋಡಿದ್ರೆ ಡಸ್ ನಾಟ್ ಡಿಪೆಂಡ್ಸ್ ಆನ್ ಇಟ್ಸ್ ಅ ಮಾಸ್ ಅನ್ನೋದು ರಾಂಗ್, ಬಿಕಾಸ್ ಇಲ್ಲಿ ನೋಡಿ ಅದಾದ್ರೂ ಆಗ್ಲಿ ಇದಾಗ್ಲಿ ಡಿಪೆಂಡ್ಸ್ ಆನ್ ಎ ಮಾಸ್. ಸೆಕೆಂಡ್ ಒನ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಇಟ್ಸ್ ಅ ಶೇಪ್. ನೋಡಿ ಇವಾಗ ನಮ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ದಿಸ್ ಇಸ್ ಫಾರ್ ರಿಂಗ್, ದಿಸ್ ಇಸ್ ಫಾರ್ ರಿಂಗ್. ಅದೇ ನಾವು ಸೇ ಇಟ್ ಇಸ್ ಅ ಸ್ಪಿಯರ್. ಓಕೆ, ಸಾಲಿಡ್ ಸ್ಪಿಯರ್ ಆಗಿರ್ಬೋದು. ಓಕೆ, ಸಾಲಿಡ್ ಸ್ಪಿಯರ್ ಕನ್ಸಿಡರ್ ಮಾಡ್ಕೊಂಡ್ರೆ 2 divided by 5 mr ಸ್ಕ್ವೇರ್. ಅದೇ ಸ್ಪಿಯರ್ ನ ಹೋಲೋ ಸ್ಪಿಯರ್ ಕನ್ಸಿಡರ್ ಮಾಡ್ಕೊಂಡ್ರೆ ಹೋಲೋ ಸ್ಪಿಯರ್ ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಬರುತ್ತೆ? ಹೋಲೋ ಸ್ಪಿಯರ್ ದಟ್ ಈಸ್ 2 by 5 and 3 by 5 mr ಸ್ಕ್ವೇರ್. ಓಕೆ, ಸೊ ಇದನ್ನ ನೋಡಿ ಶೇಪ್ ಚೇಂಜ್ ಆಯ್ತು, ಸ್ಪಿಯರ್ ಬಟ್ ಇಲ್ಲಿ ರಿಂಗ್ mr ಸ್ಕ್ವೇರ್, ಇಲ್ಲಿ 2 by 5 mr ಸ್ಕ್ವೇರ್. ಸೊ ಈ ಎರಡು ಸಾಕಲ್ವಾ? ಸೊ ಈ ರಿಂಗ್ ಮತ್ತೆ ಈ ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಇಸ್ mr ಸ್ಕ್ವೇರ್, ಇಟ್ ಇಸ್ 2 by mr ಸ್ಕ್ವೇರ್. ಡಿಪೆಂಡ್ಸ್ ಆನ್ ಇಟ್ಸ್ ಶೇಪ್ ಆಲ್ಸೋ, ದೇರ್ಫೋರ್ ಇಲ್ಲಿ ಡಸ್ ನಾಟ್ ಅಂತ ಮೆನ್ಷನ್ ಮಾಡಿದ್ರಿಂದ ಇಟ್ ಇಸ್ ರಾಂಗ್. ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ದ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಪೊಸಿಷನ್ ಆಫ್ ದ ಆಕ್ಸಿಸ್ ಆಫ್ ರೊಟೇಷನ್ ಅಂದ್ರೆ ನಮಗೆ ಪೊಸಿಷನ್ ವೆಕ್ಟರ್ ಮೇಲೆ ಡಿಪೆಂಡೆಂಟ್ ಇದೆನಾ? ನೋ, ಇಟ್ ಈಸ್ ಆಕ್ಚುಲಿ ರಿಜಿಡ್ ಬಾಡಿ ಡಿಪೆಂಡ್ಸ್ ಆನ್ ದ ಆಕ್ಸಿಸ್ ಆಫ್ ರೊಟೇಷನ್ ಅನ್ನೋದು ಇಟ್ ಇಸ್ ರೈಟ್. ಓಕೆ, ಡಸ್ ನಾಟ್ ಡಿಪೆಂಡ್ಸ್ ಆನ್ ಶೇಪ್ ಅಂದ್ರೂ ಸಹಿತ ರಾಂಗ್. ಓನ್ಲಿ ಸ್ಟೇಟ್ಮೆಂಟ್ ದಿಸ್ ಇಸ್ ದ ರೈಟ್ ಒನ್. ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ಆಕ್ಸಿಸ್ ಆಫ್ ರೊಟೇಷನ್. ಇದು ಆಕ್ಸಿಸ್ ಆಫ್ ರೊಟೇಷನ್ ಯಾವ ಆಕ್ಸಿಸ್ ಮೇಲೆ? ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೇ ಹೇಳಿದೆ, ಇವಾಗ ರಿಂಗ್ ನ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಸೊ ಇವಾಗ ನಾನು ರಿಂಗ್ ನ ಕನ್ಸಿಡರ್ ಮಾಡ್ಕೊಂಡು ಅನ್ಕೊಳ್ಳಿ. ಸೊ ದಿಸ್ ಇಸ್ ದ ರಿಂಗ್. ಓಕೆ, ಸೊ ಇವಾಗ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗ್ತಿರ್ಬೇಕಾದ್ರೆ ಸೊ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗ್ತಿರ್ಬೇಕಾದ್ರೂ ಅಲಾಂಗ್ ಡಯಾಮೆಟ್ರಿಕಲಿ ಪಾಸ್ ಆಗ್ತಿರ್ಬೇಕಾದ್ರೂ ಏನಾಗುತ್ತೆ ಇದು? ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ರಿಂಗ್ mr ಸ್ಕ್ವೇರ್, ಇದಕ್ಕೆ I is equals to mr ಸ್ಕ್ವೇರ್ by 2 ಆಗುತ್ತೆ. ಎಸ್, ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ಆಕ್ಸಿಸ್ ಆಫ್ ರೊಟೇಷನ್. ಇದು ಆಕ್ಸಿಸ್ ಆಫ್ ರೊಟೇಷನ್ ಒಮೆಗಾ, ಇದು ಆಕ್ಸಿಸ್ ಆಫ್ ರೊಟೇಷನ್ ಒಮೆಗಾ. Does depends on axis of rotation, that is option C is the right answer. Okay, now let's move on to the next question. The angular speed of a motor wheel is increased from 1200 rpm to 13120 rpm in a 16 seconds. The angular acceleration of the motor wheel is. So ಇಲ್ಲಿ ನಾವು angular acceleration ಫೈಂಡ್ ಮಾಡಬೇಕು. Angular acceleration ಬೇಕು ಅಂದ್ರೆ sir it is the omega 2 minus omega 1 divided by t. What does it mean? ನೋಡಿ ನಾರ್ಮಲ್ ಆಗಿ ಈ ತರನು ಬರಿಬಹುದು. ಓಕೆ, what is that ಅಂತ ಹೇಳಿದ್ರೆ so alpha that is equals to delta omega divided by delta t ಅಂತಾನು ಬರಿಬಹುದು, ಅಥವಾ omega 2 minus omega 1 divided by t ಅಂತಾನು ಬರಿಬಹುದು. both are right. Okay, now ಇಲ್ಲಿ ಒಮೆಗಾ ವ್ಯಾಲ್ಯೂ ಅಂತೂ ಇಲ್ಲ, ರೇಡಿಯನ್ಸ್ ಅಲ್ಲಿ ಬೇಕು, ಬಟ್ ಅಲ್ಲಿ ನಮಗೆ ರೊಟೇಷನ್ ಪರ್ ಮೀಟರ್ ಮಿನಿಟ್ ಕೊಟ್ಟು ಅಥವಾ ರೆವಲ್ಯೂಷನ್ ಪರ್ ಮಿನಿಟ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ರೆವಲ್ಯೂಷನ್ ಪರ್ ಮಿನಿಟ್ ಅನ್ನೋದು ಇಟ್ ಇಸ್ ದ ಫ್ರೀಕ್ವೆನ್ಸಿ. ಓಕೆ, ಅಥವಾ ಆಂಗ್ಯುಲರ್ ಸ್ಪೀಡ್ ಅಂತ ಹೇಳ್ಬೋದು. ಇದನ್ನ ನಾವು ಒಮೆಗಾ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ಒಮೆಗಾ ಇಟ್ ಇಸ್ ಗಿವೆನ್ ಬೈ 2 pi t. ಸೊ ಈ ಟಿ ಮತ್ತೆ ಫ್ರೀಕ್ವೆನ್ಸಿ ಏನು ರಿಲೇಷನ್? ರೆಸಿಪ್ರೋಕಲ್. ದೇರ್ಫೋರ್ ಇಟ್ ಇಸ್ ಅ 2 pi f. ಸೊ ವಾಟ್ ಇಸ್ ಎಫ್? ಎಫ್ ಇಸ್ ನಥಿಂಗ್ ಬಟ್ ಓಕೆ, ಸೊ ಎಫ್ ಇಸ್ ಗಿವೆನ್ ಬೈ ಇಲ್ಲಿ ಕೊಟ್ಟಿದ್ದಾರೆ ಇನಿಷಿಯಲ್ 1. ಓಕೆ, ಸೊ ಇನಿಷಿಯಲ್ 1 ಅಂತ ಬರೀತೀನಿ. ಸೊ 1200 rpm ಇದೆ. ಇದನ್ನ f1 is equals to 1200 divided by 60 rps ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ರೆವಲ್ಯೂಷನ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು, ಬಿಕಾಸ್ SI ಯೂನಿಟ್ ಯಾವುದು?
ಟೈಮ್ದು, ಇಟ್ ಇಸ್ ನಾಟ್ ಅ ಮಿನಿಟ್, ಇಟ್ ಇಸ್ ಅ ಸೆಕೆಂಡ್. ದೇರ್ ಫೋರ್ 1 2 ಸೊ 20. ಸೊ 20 RPS. ಅಂಡ್ ಅದೇ ರೀತಿ F2 ನ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಇಸ್ 3120 ಡಿವೈಡೆಡ್ ಬೈ 60. ಸೊ 1010 6 5 30 6 7 12. ಓಕೆ, 52 RPS. ಸೊ ಇವಾಗ ಒಮೆಗಾ 1 ಒಮೆಗಾ 2 ನ ಫೈಂಡ್ ಮಾಡೋಣ. ಒಮೆಗಾ 1 2 pi F1. So F1 value is 20. 20 into 2 40. So 40 pi, okay, 40 pi radians, okay, radians per second. Radians per second. And omega 2. So 2 pi F2. So ಇಲ್ಲಿ 2 ಎಷ್ಟಿದೆ? 52 double is 104. 104 pi radian per second. Okay. ಇವಾಗ t ಎಷ್ಟಿದೆ? t is equals to 16 seconds. ಇವಾಗ alpha that is equals to omega 2 minus omega 1 divided by t. ಎಷ್ಟು? 104 pi minus 40 pi divided by 16. ಸೊ ಎಷ್ಟಾಗುತ್ತೆ ಇದು? 40 60 64 ಆಗುತ್ತೆ. ಸೊ 64 divided by 16 pi. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ನೋಡಿದ್ರೆ 4 4 16, 4 1 4, 2 ಉಳಿತು, ಅಂಡ್ 4 6 24, 4 1 4, 4 4 16. Okay, so therefore alpha that is equals to 4 pi radians per second square ಆಗುತ್ತೆ. Okay, radians per second square. Radians per second square. Okay, so 4 pi radians per second square, that is option A is the right answer. Option A is the right answer. Now let's move on to the next question. Okay, ಇದು ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ, ಅದನ್ನ ಸಾಲ್ವ್ ಮಾಡಿ. Okay, now let's move on to the next question. In a figure E and VCM, nothing but center of mass velocity, okay, velocity of a center of mass ಅಂತಾನು ಹೇಳ್ಬೋದು. Represent the total energy and speed of center of mass of a center of mass. Okay, CM is the center of mass of an object of a mass 1 kg in a pure rolling. The object is, okay, pure rolling ಅಂತ ಹೇಳಿದಾರೆ, ಬಟ್ ಕೊಟ್ಟಿರೋದು ಮಾತ್ರ ಲೀನಿಯರ್ ವೆಲಾಸಿಟಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿರೋದು ಪ್ಯೂರ್ ರೋಲಿಂಗ್ ಅಂತ ಹೇಳಿದಾರೆ, ಬಟ್ ಕೊಟ್ಟಿರೋದೇನು? ಲೀನಿಯರ್ ವೆಲಾಸಿಟಿ V ಅಲ್ಲಿ ಕೊಟ್ಟಿದ್ದಾರೆ, ನಾಟ್ ಇನ್ ಟರ್ಮ್ಸ್ ಆಫ್ ಒಮೆಗಾ. Therefore total energy ನ ನಾವು ಯಾವ ತರ ಬರ್ತಿದೀವಿ? Sir, total energy is equals to translation kinetic energy plus rotational kinetic energy. Okay, so translation kinetic energy is given by half mv square plus half rotational kinetic energy is half I omega square. Okay, now E is equals to half mv square plus half as it is. But here you have to know what is I. But ಇಲ್ಲಿ ಶೇಪ್ ಯಾವ್ದಂತೂ ಗೊತ್ತಿಲ್ಲ, ಅದಕ್ಕೆ ನಾವು ರೇಡಿಯಸ್ ಆಫ್ ಗೈರೇಷನ್ ನ ಯೂಸ್ ಮಾಡಬೇಕು. ವಾಟ್ ಇಸ್ ದಟ್ ರೇಡಿಯಸ್ ಆಫ್ ಗೈರೇಷನ್? ರೇಡಿಯಸ್ ಆಫ್ ಗೈರೇಷನ್ ಇಸ್ ಈಕ್ವಲ್ಸ್ ಟು ನಥಿಂಗ್ ಬಟ್ ಮೂಮೆಂಟ್ ಆಫ್ ಇನರ್ಷಿಯಾ ದಟ್ ಇಸ್ ಈಕ್ವಲ್ ಟು ಮಾಸ್ ಇಂಟು ರೇಡಿಯಸ್ ಆಫ್ ಗೈರೇಷನ್ ಸ್ಕ್ವೇರ್. ಓಕೆ, ಐ ವ್ಯಾಲ್ಯೂ ಏನಿದೆ? ಸೊ ಐ ವ್ಯಾಲ್ಯೂ ಎಂ ಕೆ ಸ್ಕ್ವೇರ್ ಅಂಡ್ ಒಮೆಗಾ ಆಲ್ರೆಡಿ ಗೊತ್ತಿದೆ ನಮಗೆ. ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು, ಅರೆ, ಲೀನಿಯರ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು omega into r. So omega ಬೇಕಂದ್ರೆ v divided by r, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. So v square divided by r square. Okay, v square divided by r square. Now so E is equals to half m v square. Okay, ಇದನ್ನ ಆಚೆ ತಗೊಂಡ್ಬೋಣ. Okay, so ಇಲ್ಲಿ half m square 1, ಇಲ್ಲಿ half ಆಚೆ ಬಂತು, m ಆಚೆ ಬಂತು, v ಆಚೆ ಬಂತು. Therefore only left with the things that is k square divided by r square. Okay, now ಇಲ್ಲಿ ನಮ್ಗೆ ಯಾವ್ದಿದೆ? ವರ್ಸಸ್ E ವರ್ಸಸ್ V ಸ್ಕ್ವೇರ್ ಅಂತಿದೆ. ಈ V ಸ್ಕ್ವೇರ್ ನ ಈ ಕಡೆ ತಗೊಂಡ್ಬೋಣ. along y axis E, along x axis V square. So it is nothing but center of mass. Okay, velocity of a center of mass. So that is equals to ಮಿಕ್ಕಿದೇನು? half as it is, m as it is. So 1 plus k square divided by r square. ಇಷ್ಟ ಆಯ್ತಾ? What is the mass ಕೊಟ್ಟಿರೋದು? Mass of the body that is 1 kg. So therefore final ಆಗಿ ನಮ್ಗೆ ಗೊತ್ತಾಗೋದು 1/2 1 plus k square divided by r square. ಸೊ ನಮಗೆ ರೇಷಿಯೋ ಬೇಕು ಯಾವ್ದ್ರದ್ದು? E divided by VCM ಸ್ಕ್ವೇರ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹಾಫ್ ಬ್ರಾಕೆಟ್ ಆಫ್ 1 plus k square divided by r square ಇದೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. ಹೇಗೆ ಮಾಡ್ತೀವಿ? ಸೊ ಇವಾಗ E divided by V square ಏನಿದೆ? E divided by V square. What is the slope? What is the slope ನೋಡಿ? 4 and along E that is the 3. Along E axis 3. ಸೊ ಇದನ್ನ ನಾನು ಯಾವ ತರ ಬರೀಬಹುದು? ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. 3 divided by 4 ಬರೀಬಹುದು. ಸೊ 3 divided by 4 that is equals to 1/2
bracket of 1 plus k square divided by r square. Okay, so ಇಲ್ಲಿ 2 ಒಂದ್ಲೆ 2 2 2 4, so 3 by 2 that is equals to 1 plus k square divided by r square. So ಈ ಕಡೆ ತಗೊಂಡ್ ಬನ್ನಿ ಇದನ್ನ -1 that is equals to k square divided by r square. So ಇದು ಎಷ್ಟಾಗುತ್ತೆ 1 by 2 ಆಗುತ್ತೆ. 1 by 2 that is equals to k square divided by r square. ಇವಾಗ ರೇಷಿಯೋ ಗೊತ್ತಾಯ್ತು ಯಾವುದು, ರೇಡಿಯಸ್ ಆಫ್ ಗ್ಯಾರೇಷನ್ ಅಂಡ್ ರೇಡಿಯಸ್. ಇವಾಗ ಡಿಫರೆಂಟ್ ಆಬ್ಜೆಕ್ಟ್ಸ್ ಇದೆಯಲ್ಲ ಅದಕ್ಕೆ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಡಿಫರೆಂಟ್ ಆಬ್ಜೆಕ್ಟ್ ಯಾವುದು, ಆಪ್ಷನ್ ಎ. ಸೊ ಆಪ್ಷನ್ ಎ ಅಲ್ಲಿ ಯಾವ್ದು ಇರೋದು, ದಟ್ ಈಸ್ ಅ ಸ್ಪಿಯರ್ 2/5 ಸಾಲಿಡ್ ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಐ ಇಸ್ ಈಕ್ವಲ್ಸ್ ಟು ಓಕೆ, ಸೊ 2/5 mr square. ಓಕೆ, ಸೊ ಮೂಮೆಂಟ್ ಆಫ್ ಇನರ್ಷಿಯಾ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಗ್ಯಾರೇಷನ್ ಯಾವ ತರ ಬರೀತೀರಾ, ಸೊ ಸೇಮ್ ದಟ್ ಈಸ್ mk square divided by 2/5. ಇಲ್ಲಿ ಇನ್ ಪ್ಲೇಸ್ ಆಫ್ ಕ್ಯಾಪಿಟಲ್ ಲೆಟರ್ m, ಇಲ್ಲಿ mr square. ಓಕೆ, ಸೊ ಈ m ಗೆಟ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ರೇಷಿಯೋ ಬೇಕಾಗಿರೋದು ಯಾವುದು, k square divided by r square. ಎಷ್ಟಾಗುತ್ತೆ, ಸೊ 2/5. ಇವಾಗ ಮ್ಯಾಚಿಂಗ್ ಮಾಡಿ with 1. okay, let me call it as the equation 1. so k square divided by r square, k square divided by r square. ಇಲ್ಲಿ 1/2 ಇದೆ, ಇಲ್ಲಿ 2/5 ಇದೆ. so therefore option A wrong. so second option B ಗೆ ಹೋಗೋಣ. so what is that option B? option B, that is the ring. okay, ring ಅನ್ನೋದು it is a perpendicular to the axis ಕನ್ಸಿಡರ್ ಮಾಡ್ಕೊಂಡ್ರೆ, axis passing through the perpendicular to the center. so I is equals to mr square. so I ನ ಯಾವ ತರ ಬರೀಬಹುದು, I ನ mk square is equals to small letter m only, small letter m, so that is mr square. okay, so m get cancel. ಇವಾಗ ನನಗೆ ರೇಷಿಯೋ ತಗೊಂಡ್ರೆ k square divided by r square that is equals to 1 ಆಗುತ್ತೆ. ಸೊ ರೇಷಿಯೋ ನೋಡಿದ್ರೆ ನಮಗೆ ಬಂದಿರೋದು 1/2, ಇಲ್ಲಿ ಬಂದಿರೋದು 1. so therefore it is also wrong. so next one ಯಾವ್ದಿದೆ, next one ಎಲ್ಲೋಯ್ತು ಅದು, ಇಲ್ಲಿ. ಸೊ ನೆಕ್ಸ್ಟ್ ಒನ್ ಯಾವ್ದು, ಡಿಸ್ಕ್. ಸೊ ಡಿಸ್ಕ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಅಂತಂದ್ರೆ I is equals to mr square by 2. ಇದನ್ನ I in terms of radius of gyration that is mk square that is equals to mr square divided by 2. okay, so em get cancel ಆಯ್ತು. so k square divided by r square that is 1/2. so compare ಮಾಡಿ, so this is also 1/2, this is also 1/2. ಅಂದ್ರೆ ಕೊಟ್ಟಿರೋ ಆಪ್ಷನ್ ಯಾವುದು, ಡಿಸ್ಕ್ ಅಂತ. ಯಾವ ಆಬ್ಜೆಕ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಅ ಡಿಸ್ಕ್, ಗಿವನ್ ಆಬ್ಜೆಕ್ಟ್ ಇಸ್ ಅ ಡಿಸ್ಕ್. ಗಾಟ್ ಇಟ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎ ವೀಲ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಸೊ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, ಓಕೆ, ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ gains an angular velocity 10 radians per second after uniformly accelerated for 5 seconds. The total angle through which it has turned is. So total angle ಎಷ್ಟು, total angle through which ಅಂದ್ರೆ angular displacement ಬಗ್ಗೆ ಕೇಳ್ತಿರೋದು. ಸೊ angular displacement ಅಂದ್ರೆ let's consider a linear displacement only. ಅದನ್ನ ಯಾವ ತರ ಬರೀತೀರಾ ಸರ್, s is equals to ut plus half at square ಅಂತ ಬರೀತೀವಿ. So this is for linear case. ಬಟ್ ಇಲ್ಲಿ ನಮಗಿರೋದು ಯಾವುದು, angular momentum, ಸಾರಿ rotation. therefore ಇಲ್ಲಿ omega that is equals to omega naught t plus half alpha t square. okay, alpha is angular acceleration, omega is nothing but angular displacement. okay, omega ಬೇರೆ ಬೇರೆ. okay, so that is velocity, ಅದು angular displacement. okay, so omega naught. fine. ಇವಾಗ ನೋಡಿ ಸೊ theta ನ ಫೈಂಡ್ ಮಾಡಬೇಕು ನಮಗೆ. as it is starting from rest ಅಂದ್ರೆ ಇದು eliminated. okay, so theta is omega naught is eliminated. so half alpha t square. ಇವಾಗ ನಮಗೆ t ವ್ಯಾಲ್ಯೂ ಇದೆ, ಬಟ್ ವಾಟ್ ಅಬೌಟ್ ಆಲ್ಫಾ? ಅದಕ್ಕೆ ನಮಗೆ ಆಕ್ಸಲರೇಷನ್ ಫಾರ್ಮುಲಾ ಇದೆ. ವಾಟ್ ಇಸ್ ದಟ್ ಆಂಗ್ಯುಲರ್ ಆಕ್ಸಲರೇಷನ್? ದಟ್ ಈಸ್ ಈಕ್ವಲ್ಸ್ ಟು mu2 minus mu1 divided by t. ಸೊ mu2 ಎಷ್ಟಿದೆ? ಸೊ ದಿಸ್ ಇಸ್ 2 and this is 1. ಇನಿಷಿಯಲಿ ಅಟ್ ರೆಸ್ಟ್ ಇರೋದ್ರಿಂದ that is 0 and this is 10. 10 minus 0 divided by 5 ಎಷ್ಟಾಗುತ್ತೆ? ಆಲ್ಫಾ that is equals to 2. ಆಲ್ಫಾ that is equals to 2 radians per second square. okay, so let's substitute ಮಾಡಿ. so theta is equals to half that is 2 into 5 whole square. so 2 get cancelled. theta is equals to 5×25 radians. okay, 5×25 radian. okay, so that is option A is the right answer. okay, now let's move on to the next question.
Two particles which are initially at rest move towards each other under the action of their mutual attraction. If their speeds are v and 2v at any instant, the speed of center of mass of the system. ಇಲ್ಲಿ ನಿಮ್ಗೊಂದು ಕ್ಲೂ ಕೊಟ್ಟಿದ್ದಾರೆ. That is the mutual interaction. Okay, sorry, mutual attraction. So ಈ mutual attraction ಹೇಗೆ ಆಗುತ್ತೆ? Mutual attraction is due to interaction between the molecules. ಇಲ್ಲಿ the force exerted internally. So speed of the body ಏನಿದೆಯಲ್ಲ, it does not affected by internal forces. Okay, so internal forces not affected. Okay, so internal forces ಏನಿದೆಯಲ್ಲ, internal forces do not affect velocity of a center of mass. Therefore initial at rest antandre that is zero only. Option is zero only. Okay, only external forces can affect the center of mass velocity, right? So let's move on to the next question. A particle is moving uniformly along a straight line as shown in the figure. During the motion of a particle from A to B, the angular momentum of the particle about O. So about O antandre, so this is the motion of the particle. Okay, so illinda illivarege. Okay, what is the direction? A to B antandre, this is the direction. About O anta helidre, about O. Okay, ನೀವು ನೋಡಬಹುದು perpendicular distance. Okay, so perpendicular distance ಅಂತಂದ್ರೆ ಈ ಲೈನ್ ಗೆ perpendicular distance ಅಂದ್ರೆ theta is equals to 90 degree. So ಇಲ್ಲಿ ನಮಗೆ ಕೇಳಿರೋದು ಯಾವುದು? Angular momentum. So this angular momentum is given by the position vector into P, right? So mass and velocity remain same. ಹೇಗೆ remains same ಅಂತ ಹೇಳ್ತಿದ್ರು ಅಂತಂದ್ರೆ mass is constant, do not vary, and velocity ಅಂತಂದ್ರೆ ಇವರೇ ಮೆನ್ಷನ್ ಮಾಡಿದ್ದಾರೆ ಏನು? Uniformly moving uniformly. Velocity is also constant. So ಇಲ್ಲಿ perpendicular distance also same ಅಲ್ವಾ? So perpendicular distance also same. You ನೋಡಿ, so same distance ಇದೇ ತರ ಮೂವ್ ಆಗ್ತದೆ ತಾನೆ. So perpendicular distance is also same. Hence this angular momentum is constant. Angular momentum is constant. Okay, so that is remains constant. Option C is the right answer. Now let's move on to the next question. Two balls are thrown simultaneously in an air. What is the medium? Air medium. The acceleration of the center of mass of the two balls when in air. So what is the center of mass acceleration? Acceleration of the center of mass. Sir, acceleration of a center of mass, it is given by mass 1 A1, mass 2 A2 divided by total mass, that is the M1 M2. Two masses ಇದೆ, therefore M1 plus M2. So ಇಲ್ಲಿ ಕೊಟ್ಟಿರೋ medium ಯಾವುದು? Air. Therefore in air A will be equal to G. ಅಂದ್ರೆ ಎಷ್ಟು acceleration ಇರುತ್ತೆ ಅಂದ್ರೆ ಸ್ಪೇಸ್ ಅಲ್ಲಿ only one acceleration will be produced. What is that? ಅಂದ್ರೆ acceleration due to gravity. Therefore A is equals to G ಅಂತಂದ್ರೆ, so A1 is equals to G ನೇ, A2 is equals to G ನೇ. So therefore substituting the values, let's find out. Okay, acceleration of a center of mass, that is equals to M into G plus M into G. Okay, so ಇಲ್ಲಿ ನಮಗೆ identical balls ಅಂತ ಕೊಟ್ಟಿದ್ದಾರಾ? Two balls are thrown simultaneously in a air, the acceleration of center of mass. Okay, identical ಅಂತ ಕೊಟ್ಟಿಲ್ಲ. So let's say, so this is M1 G plus M2 G divided by M1 plus M2. So let G common ಆಗಿರೋದು, take it outside. So take it outside ಮಾಡಿದ್ರೆ M1 plus M2 divided by M1 plus M2. So ಏನಾಗುತ್ತೆ ಇಲ್ಲಿ M1 plus M2? So M1 plus M2 get cancelled. So remaining center of, okay, acceleration of center of mass is equals to G. Okay, acceleration of a center of mass is equals to G. So is equals to G, depends on the speed of the two balls, depends on the masses of two balls, depends on the masses, okay, on the direction of a motion two balls, only equals to G. That is option A. Okay, ಈ masses ಯಾಕೆ ಡಿಪೆಂಡ್ಸ್ ಇಲ್ಲ ನೋಡಿ, ಇಲ್ಲಿ ಯಾವ್ದಾದ್ರು ಮಾಸ್ ಇದೆನಾ? ಇಲ್ಲ. therefore option C is eliminated. Depends on the speed, ಎಲ್ಲಾದ್ರೂ velocity ಇದೆನಾ? velocity ಮೆನ್ಷನ್ ಆಗಿದೆನಾ? ಇಲ್ಲ. therefore depends on the direction of the ball of the two balls ಅಂದ್ರೆ ಇಲ್ಲ ನೋಡಿ, simultaneously thrown ಅಂದ್ರೆ ಒಂದೇ ಡೈರೆಕ್ಷನ್ ಆಗಿರೋದ್ರಿಂದ direction also doesn't matter. Okay, so therefore option A is the right answer. Next, which of the point is likely position of the center of mass of the system shown in the figure? A
ಪಾಯಿಂಟ್ ಡಿ ಪಾಯಿಂಟ್ ಬಿ ಪಾಯಿಂಟ್ ಅಂಡ್ ಸಿ ಪಾಯಿಂಟ್ ಯಾವುದು? ಸೊ ಇಲ್ಲಿ ಏರ್ ಇದೆ, ಇಲ್ಲಿ ಸ್ಯಾಂಡ್ ಇದೆ. ಲೈಕ್ ಪ್ರೀವಿಯಸ್ಲಿ ಒಂದು ಕ್ವಶನ್ ನ ಸಾಲ್ವ್ ಮಾಡಿದ್ವಿ. ಸೊ ಪೊಸಿಷನ್ ಆಫ್ ಅ ಸೆಂಟರ್ ಆಫ್ ಮಾಸ್ ಇಸ್ ಆಲ್ವೇಸ್ ಟುವರ್ಡ್ಸ್ ದ ಹೆವಿಯರ್ ಮಾಸ್. ಸೊ ಇಲ್ಲಿ ಲೆಸ್ ಮಾಸ್, ಇಲ್ಲಿ ಮೋರ್ ಮಾಸ್. ಸೊ ಇಲ್ಲಿ ಸೆಂಟರ್ ಸಪೋಸ್ ಏನಾದ್ರೂ ಯೂನಿಫಾರ್ಮ್ ಆಗಿತ್ತು ಅಂದ್ರೆ ದಿಸ್ ಇಸ್ ದ ಸೆಂಟರ್ ಆಫ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಬಟ್ ಇಲ್ಲಿ ಜಾಸ್ತಿ ಮಾಸ್ ಇದೆ, ಈ ಕಡೆ ಕಮ್ಮಿ ಮಾಸ್ ಆಗಿರೋದ್ರಿಂದ ಈ ಸೆಂಟರ್ ಆಫ್ ಮಾಸ್ ಶಿಫ್ಟೆಡ್ ಟು ಸಿ ಟು ಡಿ. ಸಿ ಟು ಡಿ ಅಂದ್ರೆ ನಾವು ವಾಟ್ ಇಸ್ ದ ಪೊಸಿಷನ್? ಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಟ್ ಇಸ್ ದ ಪಾಯಿಂಟ್ ಡಿ ಅಂತ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ರೇಷಿಯೋ ಆಫ್ ಆಂಗುಲರ್ ಸ್ಪೀಡ್ ಆಫ್ ಅ ಸೆಕೆಂಡ್ ಹ್ಯಾಂಡ್ ಟು ದ ಅವರ್ ಹ್ಯಾಂಡ್ ಆಫ್ ದ ವಾಚ್ ಈಸ್. ನೋಡಿ ನಿಮ್ಗೆ ಗಡಿಯಾರ ಇದೆ. ಓಕೆ, ದಿಸ್ ಇಸ್ ಗಡಿಯಾರ. ಓಕೆ, ಇಲ್ಲಿ ದಿಸ್ ಇಸ್ 12 hours and this is 6 hours. ಅರೆ 6 hours and this is 3 hours and this is 9 hours. ಕರೆಕ್ಟಾ? ಸೊ ಇಲ್ಲಿ ನಾನು ಎರಡು ಮೂರನ್ನ ಕನ್ಸಿಡರ್ ಮಾಡ್ಕೋತೀನಿ. ಯಾವ್ದು ಸರ್? ಒಂದು ಮಿನಿಟ್ ದ ಸೆಕೆಂಡ್, ಇನ್ನೊಂದು ಅವರ್ ಹ್ಯಾಂಡ್ ಯಾವಾಗಲೂ ಸ್ವಲ್ಪ ಚಿಕ್ಕದೇ ಇರುತ್ತೆ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಸೆಕೆಂಡ್ಸ್ ಹ್ಯಾಂಡ್ ಅಂಡ್ ದಿಸ್ ಇಸ್ ಅವರ್ಸ್ ಹ್ಯಾಂಡ್. ಕ್ಲಿಯರಾ? ನೋಡಿ ಅವ್ರು ಹೇಳ್ತಿರೋದು ರೇಷಿಯೋ ಆಫ್ ಆಂಗುಲರ್ ಸ್ಪೀಡ್ ಆಫ್ ಅ ಸೆಕೆಂಡ್ ಹ್ಯಾಂಡ್ ಟು ದ ಅವರ್ ಹ್ಯಾಂಡ್ ಆಫ್ ಅ ವಾಚ್. ಸೊ ಒನ್ ಕಂಪ್ಲೀಟ್ ರೊಟೇಷನ್ ಅಥವಾ ಒನ್ ಕಂಪ್ಲೀಟ್ ರೌಂಡ್ ಆಗ್ಬೇಕಂದ್ರೆ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಅವರ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆಫ್ ಸೆಕೆಂಡ್ ಹ್ಯಾಂಡ್ ಸೇಮ್, ಬಿಕಾಸ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಸೇಮ್ ಪೊಸಿಷನ್ ಅಂಡ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ದೇರ್ ಫೋರ್ ನಾನಿಲ್ಲಿ ಆಂಗುಲರ್ ವೆಲಾಸಿಟಿನ ಫೈಂಡ್ ಮಾಡಿದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಸೊ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಸೇಮ್ ಆದ್ರೆ ಒಮೆಗಾ ದಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಟೈಮ್. ಇವಾಗ ನಮ್ಗೆ ಯಾವ್ದು? ಸೊ ಸೆಕೆಂಡ್ಸ್ ಹ್ಯಾಂಡ್ ಟು ದ ಅವರ್ ಹ್ಯಾಂಡ್. ಓಕೆ, ಸೊ ದಟ್ ಮೀನ್ಸ್ ದಿಸ್ ಇಸ್ TH divided by TS. ಓಕೆ, ರೈಟ್. ಸೊ ನೋಡಿ TS ಇಲ್ಲಿಂದ ಸೆಕೆಂಡ್ ಹ್ಯಾಂಡ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು ಸೆಕೆಂಡ್ಸ್ ಬೇಕಾಗುತ್ತೆ? ಸೆಕೆಂಡ್ಸ್ ಹ್ಯಾಂಡ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು ಬೇಕಾಗುತ್ತೆ? ದಟ್ ಇಸ್ 60 seconds. ಓಕೆ, 60 seconds. ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ 1 minute. 1 minute ಅಂದ್ರೆ 60 seconds. ನೆಕ್ಸ್ಟ್ ಒನ್ ನೋಡಿ ಅವರ್ ಹ್ಯಾಂಡ್. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅಂದ್ರೆ ಅವರ್ ಹ್ಯಾಂಡ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು ಅವರ್ಸ್ ಬೇಕು? 12 hours. ಓಕೆ, ಸೊ ಈಚ್ ಅವರ್ ಅಲ್ಲಿ ಎಷ್ಟು ನಿಮಿಷ ಇರುತ್ತೆ? 60, ರೈಟಾ? 60 ಅಂಡ್ ಈಚ್ 60 minutes ಎಷ್ಟು ಸೆಕೆಂಡ್ಸ್ ಇರುತ್ತೆ? 60. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ TH ದಟ್ ಇಸ್ 12 into 60 into 60 divided by seconds, that is a 60. So 60 get cancel. 12 ಆರ್ಲೆ 72. So 270 divided by 1. So ಫೈನಲ್ ಆಗಿ ಹೇಳ್ಬೇಕಂದ್ರೆ 720:1 ಅಂತ ಅರ್ಥ. So 720:1 is the right answer. That is option B is the right answer. Okay, now let's move on to the next question. A body having a moment of inertia about its axis of rotation equal to 3 kg ಮೀಟರ್ ಸ್ಕ್ವೇರ್ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿದ್ದಾರೆ. ಈಸ್ ರೊಟೇಟಿಂಗ್ ವಿತ್ ಆಂಗುಲರ್ ವೆಲಾಸಿಟಿ 3 radians per second. ಒಮೆಗಾ ಕೊಟ್ಟಿದ್ದಾರೆ. ಕೈನೆಟಿಕ್ ಎನರ್ಜಿ ಆಫ್ ದಿಸ್ ರೊಟೇಟಿಂಗ್ ಬಾಡಿ ಇಸ್ ದ ಸೇಮ್ ಆಸ್ ದಟ್ ಆಫ್ ಅ ಬಾಡಿ ಆಫ್ ಮಾಸ್ 27 kg ಮೂವಿಂಗ್ ವಿತ್ ಅ ವೆಲಾಸಿಟಿ v ಅಂದ್ರೆ ಲೀನಿಯರ್ ವೆಲಾಸಿಟಿ. ಫೈಂಡ್ ದ b. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ, ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು rotational kinetic energy. Translation kinetic energy ಯಾವ ತರ ಬರೀತೀವಿ ಸರ್? ಇಟ್ ಇಸ್ half mv square. ಇದು ಯಾವ ತರ ಬರೀತೀವಿ? half I omega square. ಓಕೆ, ಸೊ half get cancel. What is the mass of this? Mass of this ಅಂದ್ರೆ moving with. So moving with ಎಷ್ಟು? 27 kg. ಓಕೆ, ಸೊ ದಿಸ್ ಇಸ್ v square. ಓಕೆ, I ಎಷ್ಟಿದೆ? 3 kg. ಓಕೆ, omega square ಎಷ್ಟಿದೆ? 3. ಸೊ 3 square. ಓಕೆ, ಸೊ ಎಷ್ಟಾಗುತ್ತೆ ಇದು? 3 3 3 9. ಓಕೆ, 9 3 27. ರೈಟ್. ಸೊ v ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 27 divided by 27 ಎಷ್ಟಾಗುತ್ತೆ? v ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 1 and v is equals to 1 meter per second. 1 meter per second. That is option A is the right answer. Is it? Now let's move on to the next question. A force F is equals to 5 I cap plus 2 J cap minus 5 K cap acts on a particle whose position vector is I cap minus 2 J cap plus K cap. What is the torque about a origin? Torque ಬಗ್ಗೆ ಕೇಳ್ತಿರೋದು. ಓಕೆ, ಸೊ ಟಾರ್ಕ್ ಬಗ್ಗೆ ಕೇಳ್ತಿರೋದ್ರಿಂದ what is the mathematical formula? So torque
this torque is equals to, okay, so torque that is equals to position vector into force. Okay, so ivaga idu determinant form. So torque that is equals to position vectors. Okay, so position vectors, that is I cap, J cap and K cap. And what about the position? Position ಯಾವ್ದು ಕೊಟ್ಟಿರೋದು R. ಎಷ್ಟು coefficient of I cap, that is a 1, coefficient of J, that is a -2, coefficient of K, that is a +1. And force ಎಷ್ಟಿದೆ? coefficient of I, that is a 5, coefficient of J, that is a +2, coefficient of K, that is a -5. ಇದನ್ನ simplification ಮಾಡಿ. So first row first column, okay, first row first column, ಇದನ್ನ ಬಿಟ್ಟು minus minus plus, 2 ಐದ್ಲೆ 10, and ಇದು minus 2 into 1, that is a 2. ಇಲ್ಲಿ minus J, okay, minus J, and first row second column 1 into 5, that is a -5, okay, and 5 into 1, that is a minus of 5 into 1, that is a 5. Next one, first row third column ಬಿಡಿ, so that is a plus K cap, okay, plus K cap ಎಷ್ಟಾಗುತ್ತೆ? 1 into 2, 2, minus, okay, minus ಇಲ್ಲಿ minus ಇದೆ, okay, so 2 into 2, 5 into 2, that is a 10, 10 minus of minus plus ಆಗುತ್ತೆ, plus 10. Okay, ಇವಾಗ simplification. So 10 minus 2, that is the 8 I cap. ಇಲ್ಲಿ minus 5 minus 5 minus 10, minus 10 into minus ಎಷ್ಟಾಗುತ್ತೆ? plus 10. So plus 10 J cap. ಇಲ್ಲಿ plus 12 K cap. Okay, so plus 12 K cap. So this is the torque. So this is a torque. Okay, ನೋಡಿ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ? 8 I cap plus 12 J cap and 10 J cap and plus 12 K cap. So that is option A is the right answer. Okay, now let's move on to the next question. The moment of inertia of a circular ring ಕೇಳಿದರೆ of radius R and mass M about a diameter. Diameter ಅಂದ್ರೆ ಹೇಗೆ? So ನೋಡಿ, ನಿಮಗೆ ಎರಡು situations ಇರುತ್ತೆ. So this is perpendicular to the plane. Okay, so perpendicular to the plane ಅಂತಂದ್ರೆ ಈ ತರ, okay, perpendicular to the plane. So axis of rotation ಇದು moment of inertia perpendicular to the plane ಇದ್ದಾಗ m r, okay, so capital letter R ಅಲ್ವಾ, small letter r and capital letter m. ಅದೇ ಇನ್ನೊಂದಿದೆ diametrically ಅಂದ್ರೆ ಈ ತರ. So diametrical ಇದ್ದಾಗ ಇದು moment of inertia, ಇದು ಯಾವ ತರ ಇರುತ್ತೆ? mr square divided by 2. So this is mr square by 2. So ಇದಕ್ಕೆ diametrically ಕೇಳಿರೋದ್ರಿಂದ mr square by 2. So that is option C. Option C is the right answer. Okay, mr square by 2. That is option C, mr square by 2. So this is perpendicular to the plane and this is along the plane. Athava passing diametrically. Got it? Now let's move on to the next question. A door 1.6 meter wide requires a force of 1 Newton to be applied at the free end to open or close it. Okay, the force that is required at a point 0.4 meter distance from the hinges, ಅಂದ್ರೆ ಎಲ್ಲಿ rotation ಇರುತ್ತಲ್ಲ ಅಲ್ಲಿ, hinges for opening or closing the door is. So ಇಲ್ಲಿ first case ನ ಕನ್ಸಿಡರ್ ಮಾಡ್ಕೊಳ್ಳೋಣ. So let's consider a door. So nothing but, so this is a hinge. Okay, so ಇದರ ಸುತ್ತಮುತ್ತಲು rotate ಆಗ್ತಾ ಇರುತ್ತೆ. So ಇದನ್ನ fill ಮಾಡ್ತೀನಿ so that we can identify this is a door. Okay, and what is the total length of this? Total length from here to here. Okay, so total length, so from here to here, total length that is ಎಷ್ಟಿದೆ? 1.6. Okay, 1.6 meter. ಫೋರ್ಸ್ ಎಷ್ಟು ಬೇಕಾಗುತ್ತೆ ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ? ಫೋರ್ಸ್ ಎಷ್ಟು ಬೇಕಾಗುತ್ತೆ ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ? ಫೋರ್ಸ್ ಇಸ್ ರಿಕ್ವೈರ್ಡ್ ಎಷ್ಟು? 1 ನ್ಯೂಟನ್. ಓಕೆ, 1 ನ್ಯೂಟನ್ ಬೇಕಾಯ್ತು. ಎಟ್ ಅ ಫ್ರೀ ಎಂಡ್, ದಟ್ ಇಸ್ ದ ಫ್ರೀ ಎಂಡ್ ಅಲ್ವಾ, ದಿಸ್ ಇಸ್ ಅ ಫಿಕ್ಸ್ಡ್ ಆಕ್ಸಿಸ್ ಅಂಡ್ ಇಲ್ಲಿ ಮಾತ್ರ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಮಾಡಬಹುದು. ಓಕೆ, ಸೊ ಇವಾಗ ಏನ್ ಕೇಳಿರೋದು? ಫೋರ್ಸ್ ಇಸ್ ರಿಕ್ವೈರ್ಡ್ ಟು ಟರ್ನ್. ಓಕೆ, ಫಸ್ಟ್ ಟಾರ್ಕ್ ನ ಫೈಂಡ್ ಮಾಡೋಣ. ಸೊ ಟಾರ್ಕ್ ಇಲ್ಲಿ ಪರ್ಪೆಂಡಿಕ್ಯುಲರ್ ತಾನೆ, ವಾಟ್ ಇಸ್ ದ ಆಂಗಲ್ ಅಂತಂದ್ರೆ 90 ಡಿಗ್ರಿ. ಅಥವಾ ಇಲ್ಲೂ ಅಪ್ಲೈ ಮಾಡಿದ್ರೆ ದಿಸ್ ಇಸ್ ಆಲ್ಸೋ 90 ಡಿಗ್ರಿ ಆಗುತ್ತೆ. ಸೊ ಲೆಟ್ಸ್ ಕನ್ಸಿಡರ್ ಥೀಟಾ ಇಸ್ ಈಕ್ವಲ್ಸ್ ಟು 90 degree. Okay, now so torque is equals to r vector cross f vector. So ಇದನ್ನ magnitude ಅಲ್ಲಿ ಬರೆದ್ರೆ, okay, so magnitude ಅಲ್ಲಿ ಬರೆದ್ರೆ r f sin theta. What is sin theta? That is theta is 90, sin 90, that is a 1. So torque that is equals to r f. So r is equals to ಎಷ್ಟಿದೆ? 1.6 into f ಎಷ್ಟಿದೆ? 1.
ಸೊ ದೇರ್ ಫೋರ್ ಟಾರ್ಕ್ ಈಸ್ 1.6 ನ್ಯೂಟನ್ ಮೀಟರ್ ಇದೆ. ಓಕೆ, 1.6 ಮೀಟರ್ ಇದೆ, ನ್ಯೂಟನ್ ಮೀಟರ್. ಓಕೆ, ಸೊ ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಕೇಳ್ತಿರೋದಂದ್ರೆ ಎಷ್ಟು ಫೋರ್ಸ್ ಬೇಕಾಗತ್ತೆ. ಓಕೆ, ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಇಂಟು ಎಫ್. ಕರೆಕ್ಟಾ? ಸೆಕೆಂಡ್ ಕೇಸ್ ಅಲ್ಲಿ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ರಿಕ್ವೈರ್ಡ್ ಪಾಯಿಂಟ್ ಎಷ್ಟಿದೆ, ಇಲ್ಲಿ ಫೋರ್ಸ್ ಎಷ್ಟು ಬೇಕು. ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಸ್ ಈಕ್ವಲ್ಸ್ ಟು ಟಾರ್ಕ್ ಡಿವೈಡೆಡ್ ಬೈ ಪೊಸಿಷನ್. ಯಾವ ಪೊಸಿಷನ್ ಅಲ್ಲಿ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದೀವಿ. ಸೊ ಟಾರ್ಕ್ ಎಷ್ಟಿದೆ, 1/6 ಅಂಡ್ ಡಿಸ್ಟೆನ್ಸ್ ಎಷ್ಟಿದೆ. ಸೊ ದಿಸ್ ಇಸ್ ಆರ್. ಓಕೆ, ಸೊ ದಿಸ್ ಇಸ್ ಆರ್. ಡಿಸ್ಟೆನ್ಸ್ ಎಷ್ಟಿದೆ, ಪಾಯಿಂಟ್ ದಟ್ ಇಸ್ 0.4. ಅಂದ್ರೆ ಸೊ ಫ್ರಮ್ ಅ ಫ್ರೀ ಎಂಡ್, ಓಕೆ, ಡಿಸ್ಟೆನ್ಸ್ ಫ್ರಮ್ ದ ಹಿಂಜಸ್ ಆಗಿರ್ಬೋದು. ಓಕೆ, ಡಿಸ್ಟೆನ್ಸ್ ಫ್ರಮ್ ಹಿಂಜಸ್ ಎಷ್ಟಿದೆ ಇಲ್ಲಿ, 0.4 ಮೀಟರ್. ಎಲ್ಲಿ ಫೋರ್ಸ್ ನ ಅಪ್ಲೈ ಮಾಡ್ತಿದ್ವಿ. ವಾಟ್ ಇಸ್ ದ ಫೋರ್ಸ್ ರಿಕ್ವೈರ್ಡ್ ಅಂತ ಕೇಳ್ತಿರೋದು. ಸೊ ದಟ್ ಇಸ್ 0.4 multiply and divide by 10 ಮಾಡ್ತೀನಿ to eliminate this a decimal places. Okay, so force is equals to 16 divided by 4, 4 16. So force is required 4 Newton. So force is required 4 Newton. Okay, so the right answer for this option D. Okay, right? Yes, that's all. System of particles rotational motion ಬಗ್ಗೆ ಆಯ್ತು. ಸೊ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಓಕೆ, ಸೊ ದಟ್ಸ್ ಆಲ್. ಮತ್ತೆ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ, ದಟ್ ಈಸ್ ವಿತ್ ಅ ನ್ಯೂ ಚಾಪ್ಟರ್ ಗ್ರಾವಿಟೇಷನ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.